ಜ್ಞಾನಾನಂದಾದಿ ಗುಣಪರಿಪೂರ್ಣನಾದ ಪರಮಾತ್ಮನ ಮಹಿಮೆಗಳನ್ನು ಕೊಂಡಾಡ್ತಾ ಸಚ್ಚಿದಾನಂದ ಮೂರ್ತಿ ಪರಮಾತ್ಮ ತನ್ನ ಪಾದಸ್ಪರ್ಶದಿಂದ ಗಂಗೆಯನ್ನು ಉದ್ಧರಿಸಿ, ಜೊತೆಗೆ ಬ್ರಹ್ಮದೇವರು ಪರಮಾತ್ಮನ ಪಾದೋದಕ ಅಂತ ಧರಿಸಿದ್ದಾರೆ, ರುದ್ರದೇವರು ಭಗವಂತನ ಪಾದೋದಕ ಅಂತ ಹೇಳಿ ಧರಿಸಿದರು. ಭಗೀರಥ ಚಕ್ರವರ್ತಿ ತನ್ನ ತಾತಂದರು ಅಂದರೆ ಸಗರ ಚಕ್ರವರ್ತಿಯ ಮಕ್ಕಳು 60,000 ಜನ ಆ ಗಂಗೆ ಅವರ ಅಸ್ಥಿಯ ಮೇಲೆ ಹರಿದಿದ್ದಕ್ಕೆ ಅವರೆಲ್ಲರೂ ಧನ್ಯರಾದರು. ಇವತ್ತಿಗೆ ನಾವು ಕೂಡ ಗಂಗೆಯಲ್ಲಿ ಮಿಂದು ಧನ್ಯರಾಗ್ತಾ ಇದ್ದೀವಿ. ಅಹೋಭಾಗ್ಯ. ಈ ಗಂಗೆಯ ವಿಷಯಕವಾಗಿ ನಿನ್ನೆ ಒಂದು ಪ್ರಶ್ನೆಯನ್ನು ಮಾಡಿತು. ಗಂಗೆ ಯಾರು? ವರ್ಣರಾಜನ ಮಗಳು, ವರ್ಣರಾಜನ ವರುಣನ ಹೆಂಡತಿ ಗಂಗೆ. ಇವಳೇ ಭಗವಂತನ ಪಾದೋದಕನ ಅಥವಾ ಭಗವಂತನ ಪಾದೋದಕದ ಹೆಸರು ಇನ್ನೊಂದು ಬೇರೆ ಗಂಗೆ ಅಂತ ಯಾವುದಾದ್ರೂ ಉಂಟಾ? ಅಥವಾ ಎರಡೂ ಒಂದೇನೋ ಅಥವಾ ಬೇರೇನೋ? ಇದು ಹೇಗೆ ತಿಳಿದುಕೊಳ್ಳುವ ವಿಧಾನ? ಅದನ್ನು ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಕಡೆ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಪೂರ್ವದಲ್ಲಿ ನಾರದ ಪುರಾಣದಲ್ಲಿ ಹೇಳುವ ಮಾತು, ಅಲ್ಲಿ ಇವರು ಈ ಬ್ರಹ್ಮದೇವರು ತಾವು ಇವರಿಗೆ ಹೇಳಿದ್ದಾರೆ, ಗಂಗಾದೇವಿಗೆ ರುದ್ರದೇವರ ವೀರ್ಯವನ್ನು ಧರಿಸು, ಅದರಿಂದ ಉತ್ತಮ ಸಂತಾನ ಆಗತ್ತೆ, ನೀನು ಪಾತಿವ್ರತ್ಯಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ತೀನಿ, ಉತ್ತಮ ಸೇನಾಧಿಪತಿ ಹುಟ್ಟುತ್ತಾನೆ ಅಂತ ತುಂಬ ಉಪದೇಶ ಮಾಡಿದರು. ಅದೊಂದು ಪ್ರಸಂಗ ಹೇಳಬೇಕಂದ್ರೆ ಅದಕ್ಕೆ ಹಿಂದಿನ ಸಂಗತಿ ನಿಮಗೆ ಹೇಳಬೇಕು ಅಂದರೆ, ಪಾರ್ವತಿ ಪರಮೇಶ್ವರರ ಶೃಂಗಾರದಲ್ಲಿ ಪ್ರವೃತ್ತರಾಗಿದ್ದಾಗ ಆ ಸೇನಾಧಿಪತಿ ಹುಟ್ಟಬೇಕಲ್ಲ, ಅದಕ್ಕೆ ಅಗ್ನಿದೇವ ಎಲ್ಲ ದೇವಾನುದೇವತೆಗಳು ಸ್ತೋತ್ರ ಮಾಡಿದ್ದಾರೆ, ಅದಕ್ಕೆ ಒಲದಿಲ್ಲ. ಕೊನೆಗೆ ಶೃಂಗಾರದಲ್ಲಿ ವಿಯೋಗವನ್ನು ತರೋಣ, ಭಂಗ ಮಾಡೋಣ ಅಂಥೇಳಿ ಅಗ್ನಿದೇವ ಪ್ರವೇಶ ಮಾಡಿದ್ದಾನೆ. ಅಗ್ನಿದೇವ ಪ್ರವೇಶ ಮಾಡಿದಾಗ ತುಂಬ ಸಿಟ್ಟು ಬಂದಿದೆ ರುದ್ರದೇವರಿಗೆ. ತಮ್ಮ ವೀರ್ಯವನ್ನು ಅಗ್ನಿದೇವರ ಮೇಲೆ ಹಾಕ್ತಾರೆ. ಅಗ್ನಿದೇವನಿಗೆ ಆ ವೀರ್ಯವನ್ನು ಧಾರಣೆ ಮಾಡಲಾಗುವುದಿಲ್ಲ. ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಗಂಗೆ ಎಲ್ಲಿ ಬಿಡು, ಗಂಗೆ ಧಾರಣೆ ಮಾಡಲಿ ಅಂತ ಹೇಳ್ತಾರೆ. ಗಂಗೆ ನಾನು ಇದನ್ನು ಧಾರಣೆ ಮಾಡುವುದಿಲ್ಲ ಅಂಥೇಳಿ ಅವಳೇನು ಮಾಡ್ತಾರೆ, ಅಗ್ನಿದೇವ ಬಂದು ಆ ಗಂಗೆಯಲ್ಲಿ ಬಿಟ್ಬಿಡ್ತಾರೆ. ಆದರೆ ಗಂಗೆ ಏನು ಮಾಡ್ತಾಳೆ, ತಾಯಿ ಅವಳು ಧಾರಣೆ ಮಾಡದೆ ಅಲ್ಲೇ ದರ್ಬೆಯ ವನ ಇರುತ್ತೆ, ವನದ ಮೇಲೆ ಹಾಕಿಬಿಡ್ತಾಳೆ. ಹಾಗಾಗಿ ಅಲ್ಲಿಂದ ಅವತರಿಸಿದ್ದಕ್ಕೆ ಶರವಣ ಭವ ಅಂಥೇಳಿ ಪ್ರಸಿದ್ಧರಾದರು. ಕೃತ್ತಿಕಾಭಿಮಾನಿ ದೇವತೆಗಳು ಬಂದು ಸ್ತನಪಾನ ಮಾಡಿಸಿದ್ದಕ್ಕೆ ಕಾರ್ತಿಕೇಯ ಅಂಥೇಳಿ. ರುದ್ರದೇವರ ತೊಡೆಯ ಮೇಲೆ ಕುಳಿತುಕೊಂಡು ಯಾವಾಗಲೂ ಉಪದೇಶವನ್ನು ಸ್ವೀಕರಿಸುವನಾದ ಕಾರಣ ಸ್ಕಂದ ಅಂತ. ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತರಾದರು. ಸೇನಾಧಿಪತಿಗಳು ಅವತಾರ ಮಾಡಿದರು. ಆದರೆ ಇಲ್ಲಿ ಬ್ರಹ್ಮದೇವರ ಆಜ್ಞಾ ಉಲ್ಲಂಘನೆ ಮಾಡಿದ್ಲಲ್ಲ ಗಂಗಾದೇವಿ, ಅದಕ್ಕೆ ಸಿಟ್ಟು ಬಂದು ಕೊನೆಗೆ ಬ್ರಹ್ಮದೇವರು ಶಾಪ ಕೊಡ್ತಾರೆ. ನೀನು ಯಾವಾಗ ಸೃಷ್ಟಿಕರ್ತನಾದ ನನ್ನ ಮಾತನ್ನು ನೀನು ಉಲ್ಲಂಘನೆ ಮಾಡಿದ್ದೀ ಅಂದ ಮೇಲೆ ನೀನು ಲೋಕದಲ್ಲಿ ಯಾರಿಗೂ ಉಪಯೋಗವಾಗದೇ ಇರುವಂತೆ ಬ್ರಹ್ಮಾಂಡದ ಹೊರಗಡೆ ಇರುವ ಜಲರಾಶಿಯಾಗಿ ಬೀಳು ಅಂತ ಶಾಪ ಕೊಡ್ತಾರೆ. ಸ್ವಾಮಿ ತಿಳಿಯದೆ ಏನೋ ತಪ್ಪಾಗಿದೆ, ದಯಮಾಡಿ ಕ್ಷಮಿಸಬೇಕು, ಅನುಗ್ರಹಿಸಬೇಕು ಅಂತಂದಾಗ, ಸರಿ ಕೆಲವು ವರ್ಷಗಳ ಕಾಲ ಅನಿವಾರ್ಯವಾಗಿ ನೀನು ಅಲ್ಲೇ ಇರು, ಮುಂದೆ ಜಗದೊಡೆಯನಾದ ಭಗವಂತ ತನ್ನ ಪಾದಸ್ಪರ್ಶದಿಂದ ಬ್ರಹ್ಮಾಂಡದ ಕಾರ್ಪರ ಆ ಗೋಡೆ ಭಾಗ ತನ್ನ ಪಾದದ ಬೆರಳಿನ ನಖಸ್ಪರ್ಶವನ್ನು ಮಾಡ್ತಾನೆ. ಅದು ಭಿನ್ನವಾದಾಗ ಹೊರಗಡೆ ಇರುವ ಜಲರಾಶಿ ಒಳಗಡೆ ಬರ್ತದೆ, ಬ್ರಹ್ಮಾಂಡದ ಒಳಗಡೆ ಬರ್ತದೆ. ಅದೇ ಜಲರಾಶಿಯಲ್ಲೇ ನೀನು ಇರ್ತೀಯ, ಹಾಗಾಗಿ ನೀನು ಬರ್ತೀಯ. ಆವಾಗ ನಾನು ಅದನ್ನು ಹಿಡಿದುಕೊಂಡು ಭಗವಂತನ ಪಾದ ಪೂಜೆಯನ್ನು ಮಾಡುತ್ತೀನಿ. ಅವತ್ತಿನಿಂದ ನೀನು ಲೋಕದಲ್ಲಿ ಭಗವಂತನ ಪಾದೋದಕ ಅಂಥೇಳಿ ಲೋಕದಲ್ಲಿ ಪ್ರಖ್ಯಾತಿ ನಿನಗೆ ಬರಲಿ ಅಂತ ಇಷ್ಟು ಅನುಗ್ರಹ ಮಾಡಿದ್ದಕ್ಕೆ ಅವತ್ತಿನಿಂದ ಅವಳು ವರುಣನ ಹೆಂಡತಿ ಗಂಗೆನೇ ಭಗವಂತನ ಪಾದೋದಕ ಗಂಗೆ. ಎರಡು ಬೇರೆಯಲ್ಲ, ಎರಡು ಒಂದೇ ಅಂಥೇಳಿ ಕೊನೆಗೆ ಅದನ್ನು ನಿರ್ಧಾರ ಮಾಡಿಕೊಟ್ಟರು. ಆ ಗಂಗೆಯಲ್ಲೇ ನಾವಿವತ್ತಿಗೂ ಅದನ್ನು ದರ್ಶನ, ಅದರ ಸ್ನಾನ, ಸ್ಮರಣ, ಗಂಗಾ ಪೂಜಾ, ಗಂಗಾ ದಾನ ಎಲ್ಲ ಅನೇಕ ಸತ್ಕರ್ಮಗಳೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜ್ಞಾನಿಗಳೆಲ್ಲ.
ಈ ಸಾಧನೆಯನ್ನು ಮಾಡಿ ನಾವು ಧನ್ಯರಾಗೋಣ ಅಂತ ಇಷ್ಟು ತಿಳಿಸಿ ಮುಂದೆ ಇನ್ನು ಪರಮಾತ್ಮನಿಗೆ ವೃದ್ಧಿ ಹ್ರಾಸ ಇಲ್ಲ ಅಂತ ಹೇಳಿದ್ವಿ. ಭಗವಂತನಿಗೆ ವೃದ್ಧಿ ಹ್ರಾಸ ಇಲ್ಲ ಅಂದರೆ ಬೆಳೆಯುವುದು ಹ್ರಾಸವಾಗುವುದು ಇಂಥದ್ದಿಲ್ಲ. ಭಗವಂತನಿಗೆ ಈಗ ಹುಟ್ಟಿದ ಮೇಲೆ ನಿಧಾನವಾಗಿ ಏನೋ ಅಂಬೆಗಾಲಿಡೋದು, ಬೋರ್ಲಾಗೋದು, ಅಂಬೆಗಾಲಿಡೋದು, ಆಮೇಲೆ ನಿಧಾನವಾಗಿ ಗೋಡೆ ಹಿಡ್ಕೊಂಡು ಓಡಾಡೋದು, ಆಮೇಲೆ ಓಡಾಡ್ತಾ ಬಾಲ್ಯಾವಸ್ಥೆ, ಮುಂದೆ ಯೌವನಾವಸ್ಥೆ, ಆಮೇಲೆ ವೃದ್ಧಾವಸ್ಥೆ, ನಾಶ, ಈ ತರಹದ ವಿಕಾರಗಳು ಭಗವಂತನಿಗಿಲ್ಲ. ವೃದ್ಧಿಯಾಗಲಿ ಹ್ರಾಸವಾಗಲಿ ಎರಡೂ ಇಲ್ಲ. ಈ ತ್ರಿವಿಕ್ರಮ ರೂಪಿಯಾಗಿ ಭಗವಂತ ತನ್ನ ಮಹದ ಬೃಹದ್ರೂಪವನ್ನು ತೋರಿದ. ಭಾಗವತಾದಿ ಪುರಾಣಗಳಲ್ಲೂ ಹಾಗೆ ಹೇಳ್ತದೆ. ದೇವರು ಹೇಗೆ ಬೆಳೆದ ಅಂತಂದರೆ ಭೂಖಂ ದಿಶಃ ದ್ಯೌರ್ವಿವರಾಹ ಅಂತೆಲ್ಲ ಅಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ. ದೇವರು ಎಷ್ಟು ಬೆಳೀತಾ ಬೆಳೀತಾ ಹೋದ ಅಂದರೆ ಕೆಲವು ವ್ಯಾಖ್ಯಾನಕಾರರು ಕೆಲವರೆಲ್ಲ ವರ್ಣನೆ ಮಾಡುವುದು ಕವಿಗಳೆಲ್ಲ, ದೇವರು ಬೆಳೀತಾ ಬೆಳೀತಾ ಶ್ವೇತಛತ್ರವನ್ನು ಮೇಲೆ ಹಿಡಿದರೆ ದೇವರಿಗೆ ಹೇಗೆ ಕಾಣಬೇಕು ಅಷ್ಟು ಮುಂದೆ ಬೆಳೀತಾ ಹೋಗದಂತೆ. ಇನ್ನೂ ಬೆಳೀತಾ ಬೆಳೀತಾ ಹೋದಾಗ ಬಿಳಿ ಹರಳಿನ ಕಿರೀಟ ಧಾರಣೆ ಮಾಡದಂತಿತ್ತು. ಇನ್ನೂ ಮುಂದೆ ಹೋದಾಗ ಕಿವಿಗೆ ಆಭರಣ ಹಾಕ್ಕೊಂಡಂತೆ ಇತ್ತು. ಇನ್ನೂ ಮುಂದೆ ಹೋದಾಗ ಈ ಕುತ್ತಿಗೆಗೆ ಕೌಸ್ತುಭ ಮಣಿಯಿಂದ ಯುಕ್ತವಾದ ಪದಕ, ಆ ಪದಕವನ್ನು ಹಾಕಿಕೊಂಡಂತೆ ಇತ್ತು. ಇನ್ನೂ ಮೇಲೆ ಹೋದಾಗ ಸಣ್ಣ 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 ಗಂಟೆಗಳು, 108 ಗಂಟೆ ದೇವರು ಹಾಕಿಕೊಂಡಂತೆ ಕಾಣಿಸ್ತು. ಹೀಗೆ ಮುಂದೆ ಬೆಳೀತಾ ಬೆಳೀತಾ ಭಗವಂತನಿಗೆ ಪಾದಪೀಠವಾಯಿತು ಅಂತಾರೆ. ಅಂದರೆ ಪರಮಾತ್ಮ ಬೆಳೆದ ಅಂತ ಕಾಣಿಸ್ತಲ್ಲ. ಮತ್ತು ಶ್ರೀಮದಾಚಾರ್ಯ ನೋಡಿದ್ರೆ ದೇವರಿಗೆ ಈ ತರಹದ ವೃದ್ಧಿ, ಆಮೇಲೆ ಹ್ರಾಸ, ಚಿಕ್ಕವನಾದ ಅಂದರೆ ಈಗ 100 ಅಡಿ ಬೆಳೆದವನು 5 ಅಡಿ ಅಂತ ಸುಮ್ಮನೆ ದೃಷ್ಟಾಂತ ಕೇಳ್ತೀನಿ ಅಷ್ಟೇ. 100 ಅಡಿ ಅಂತ ಅಷ್ಟೇ ಅಲ್ಲ ಬೆಳೆದಿದ್ದು, ತುಂಬ ಕೋಟಿ ಕೋಟಿ ಯೋಜನ ದೂರ ಬೆಳೆದಿರೋದು ಭಗವಂತ. ಯಾಕೆಂದರೆ ಅವರಂತಹ ಅಣುವಸ್ತು ಇಲ್ಲ, ಅವರಂತಹ ಮಹದ್ವಸ್ತು ಇಲ್ಲ. ಅದರ ಮತ್ತು ಹಾಗಾದ್ರೆ ಇದು ಬೆಳೆಯುವುದು ಮತ್ತು ಹ್ರಾಸವಾಗುವುದು ಇದಕ್ಕೆಲ್ಲ ಏನು ಅರ್ಥ ಅಂದರೆ ಅಲ್ಲಿ ನಿಜವಾಗಲೂ ಭಗವಂತನಿಗೆ ವೃದ್ಧಿ ಹ್ರಾಸ ಅನ್ನೋ ಸರ್ವಾತ್ಮನಿಗಿಲ್ಲ. ಮತ್ತು ಹಾಗಾದರೆ ಅಲ್ಲಿ ನಾವು ಚಿಂತನೆ ಹೇಗೆ ಮಾಡಬೇಕು ಅಂದರೆ ವ್ಯಕ್ತಾವ್ಯಕ್ತತೆಯಿಂದ ಚಿಂತನೆ ಮಾಡಿರಿ ಅಂತಾರೆ. ಅರ್ಥ ಆಗಿಲ್ಲ. ಹೇಗದು ವ್ಯಕ್ತಾವ್ಯಕ್ತ ಅಂದರೆ ಏನು ಅಂದರೆ 5 ಅಡಿಯ ರೂಪ ದೇವರ ರೂಪ ಅಂತ ಚಿಂತನೆ ಮಾಡಿ. ಸದ್ಯಕ್ಕೆ 10 ಅಡಿಯ ರೂಪ ಮೊದಲು ಇದ್ದಿಲ್ಲ ಅಂತ ಚಿಂತನೆ ಮಾಡಬೇಡಿ. ಅದು ಇತ್ತು, ನಮಗೆ ಅದೃಶ್ಯವಾಗಿತ್ತು, ಕಾಣಿಸ್ತಾ ಇದ್ದಿಲ್ಲ. ಆವಾಗ ದೇವರೇನು ಮಾಡಿದ? 10 ಅಡಿಯ ರೂಪವನ್ನು ವ್ಯಕ್ತ ಮಾಡಿದ, ಕಣ್ಣಿಗೆ ಕಾಣುವಂತೆ ಮಾಡಿದ. 5 ಅಡಿಯ ರೂಪವನ್ನು ಕಣ್ಣಿಗೆ ಕಾಣದಂತೆ ಮಾಡಿದ. ಹೀಗೆ ಇರುವ ರೂಪವನ್ನೇ ಒಂದನ್ನು ಅದೃಶ್ಯವನ್ನಾಗಿ, ಒಂದು ಅವ್ಯಕ್ತವನ್ನು, ಇನ್ನೊಂದು ವ್ಯಕ್ತವನ್ನು, ಇನ್ನೊಂದು ವ್ಯಕ್ತವನ್ನು ಮಾಡಿ ಇದನ್ನು ಅವ್ಯಕ್ತ ಮಾಡಿ, ಹೀಗೆ ವ್ಯಕ್ತಾವ್ಯಕ್ತನಾಗಿಯೇ ತನ್ನ ದರ್ಶನ ಕೊಟ್ಟ ಹೊರತು ಮೊದಲು ಇಲ್ಲದೇ ಇರುವ ತ್ರಿವಿಕ್ರಮ ಆಮೇಲೆ ತ್ರಿವಿಕ್ರಮನಾದ ಅಂತ ಚಿಂತನೆ ಸರ್ವಾತ್ಮನ ಅಲ್ಲ. ಹಾಗಾಗಿ ಇದನ್ನು ವಾಯುದೇವರು ಪ್ರಾತಃಸಂಕಲ್ಪದಲ್ಲಿ ಒಂದು ಮಾತಲ್ಲಿ ಹೇಳ್ತಾರೆ ಮಹಾನುಭಾವರು ರಾಯರು. ಸರ್ವಕ್ರಿಯೋಪಸಂಹರ್ತೃಣಾಮ್ ಅಂತ ಹೇಳಬೇಕಾದಾಗ ವಾಯುದೇವರ ಚಿಂತನೆ ಹೇಗಿರ್ತಾರೆ ಅಂದರೆ ದೇವರನ್ನು ಸರ್ವತ್ರದಲ್ಲಿ ನಿರಂತರ ಕಾಣ್ತಾರವರು ಅಂತ ಈ ಒಂದು ಅರ್ಥನೆ ಮಾಡ್ತಾರೆ. ಹೇಗೆ ಕಂಡರು ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತ ತಗೋಣ. ರಾಮಚಂದ್ರ ದೇವರು ಬಾಣವನ್ನು, ಬತ್ತಳಿಕೆಯಲ್ಲಿರುವ ಬಾಣವನ್ನು ಹೀಗೆ ತಗೊಂಡ್ರು, ಧನುಸ್ಸನ್ನು ಹಿಡಿದುಬಿಟ್ಟು ಎದೆ ಏರಿಸಿ ಬಿಟ್ಟರು. ನಮ್ಮ ದೃಷ್ಟಿ ಇಷ್ಟೇ ಬರೋದು ಅಲ್ವಾ? ಆದರೆ ವಾಯುದೇವರ ಚಿಂತನೆ ಏನು ಗೊತ್ತಾ? ಈ ಕೈ, ಇಲ್ಲಿರುವ ಕೈ ಇಲ್ಲಿ ಬಂದು ಬಾಣ ತಗೊಂಡು ಹೀಗೆ ಬಿಟ್ಟರೆ ಇದರ ಅಭಿಪ್ರಾಯ ಏನು? ಇಲ್ಲಿರುವ ಕೈ ಇಲ್ಲಿ ಬಂದರೆ ಈ ಕೈ ಇಲ್ಲಿಲ್ಲ ಅಂತ ತಾನೇ ಅರ್ಥ. ಆಮೇಲೆ ಇಲ್ಲಿರುವ ಕೈ ಬಾಣ ತಗೊಂಡು ಇಲ್ಲಿ ಬಿಡಬೇಕಾದ್ರೆ ಹಾಗಾದ್ರೆ ಈ ಕೈ ಇಲ್ಲಿಲ್ಲ ಅಂತ ತಾನೇ ಅರ್ಥ. ಮತ್ತು ಹಾಗಾದ್ರೆ ನಮ್ಮ ಉಪಾಸನೆ ದೇವರು ಬಾಣ ತಗೊಂಡ, ಬತ್ತಳಿಕೆಯಿಂದ ಹೂಡಿದ, ರಾವಣನ ಸಂಹಾರ ಮಾಡಿದ, ಇಷ್ಟೇ ನಮ್ಮ ಚಿಂತನೆ. ಅಷ್ಟು ವಾಯುದೇವರು ಹಾಗೆ ಚಿಂತನೆ ಮಾಡುವುದಿಲ್ಲ ಅಂತ ಅದರ ಅಭಿಪ್ರಾಯ. ಅವನ ಸಂಹಾರ ಹಾಗೆ ಬಾಣ ತಗೊಂಡು ಯುದ್ಧ ಮಾಡಿದ್ದು ಸರಿಯೇ, ಆದರೆ ಅದರಲ್ಲಿ ವ್ಯತ್ಯಾಸ ಅವರ ಚಿಂತನೆ. ಈ ಕೈ ಇಲ್ಲಿಂದ ಇಲ್ಲಿ ತೊಗೊಂಬರಲಿಲ್ಲ, ಅದನ್ನು ಈ ಕೈ ಇಲ್ಲೇ ಇತ್ತು, ಇಲ್ಲೊಂದು ಕೈ ಇತ್ತು, ಇದು ಅವ್ಯಕ್ತವಾಯಿತು, ಇದು ವ್ಯಕ್ತವಾಯಿತು, ಇದು ಅವ್ಯಕ್ತವಾಯಿತು, ಅಂದರೆ ಅದೃಶ್ಯವಾಯಿತು. ಕಣ್ಣಿಗೆ ಕಾಣದಂತೆ ಮಾಡಿದ, ಇದನ್ನು ಕಣ್ಣಿಗೆ ಕಾಣುವಂತೆ ಮಾಡಿದ, ಇದನ್ನು ಕಣ್ಣಿಗೆ ಕಾಣದಂತೆ ಮಾಡಿದ, ಇದನ್ನು ಕಣ್ಣಿಗೆ ಕಾಣುವಂತೆ ಮಾಡಿದ. ಹೀಗೆ ಒಂದೊಂದನ್ನು ದೇವರು ಆ ಸಮಯದಲ್ಲಿ ವ್ಯಕ್ತಾವ್ಯಕ್ತವಾಗಿ ತಾನು ತೋರಿಸಿಕೊಟ್ಟ. ಇದನ್ನು ಚಿಂತನೆ ವಾಯುದೇವರಿಗೆ ಬಂತು ಹೊರತು ಸರ್ವರಿಗೂ ಬರಲಿಲ್ಲ. ಹಾಗಾಗಿ ಮೂಲಬಲ ಬಂದಾಗ ಪರಿಪೂರ್ಣ ಜ್ಞಾನ ವಾಯುದೇವರಿಗೆ ಇತ್ತು ಹೊರತು ಅಲ್ಲಿ ಸುಗ್ರೀವ ಮೊದಲಾದವರಿಗೆಲ್ಲರಿಗೂ ಕೂಡ ದುರಹಂಕಾರ ಇತ್ತು. ನನ್ನಿಂದ ಸೀತೆಗೆ ವಿಶೇಷವಾದಂತಹ, ಅಂದರೆ ರಾಮನಿಗೆ ಸೀತೆಯಿಂದ ಅನುಕೂಲವಾಗತ್ತೆ ಹೊರತು ಅವನಿಂದೇನಲ್ಲ ಅನ್ನುವ ಪ್ರವೃತ್ತಿಗಳಿತ್ತು. ಅದರ ಜ್ಞಾನಿಗಳೆಲ್ಲ ಅಂತಾರೆ, ಸರ್ವತ್ರದಲ್ಲಿ
ರಾಮಪುರಸ್ತಾತ್ ಪುರತೋಪಿ ರಾಮೋ ರಾಮಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿತ ವಿಶ್ವರೂಪ ವಿಘ್ನನ್ನರಾತಿನ್ ವಿರರಾಜ ರಾಮ. ಸರ್ವತ್ರದಲ್ಲೂ ರಾಮನಾಗಿ ದೇವರ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ ಅಂತಹ ರಾಮನ ಉಪಾಸನೆ ಮಾಡಿದರೆ ನಾವೇ ಧನ್ಯರು ಅಂಥೇಳಿ ತಿಳಿಸಿಕೊಡ್ತಾ ಮುಂದೆ ಆ ರಾಮನಿಂದನೇ ಪ್ರಸಿದ್ಧನಾದ ಅಂದರೆ ಪರಶುರಾಮ ರೂಪಿಯಾದ ಭಗವಂತ ಮಾತಾಪಿತೃಗಳ ವಚನ ಪರಿಪಾಲನೆ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಮಾಡಿ ಉದ್ಧರಿಸಿದಂತಹ ಜ್ಞಾನವನ್ನು ದಾನ ಮಾಡಿ ಅಸ್ತ್ರಜ್ಞಾನ, ಶಸ್ತ್ರಜ್ಞಾನ, ಶಾಸ್ತ್ರಗಳ ಜ್ಞಾನವನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡಿದಂತಹ ಪರಶುರಾಮ ರೂಪಿಯಾದ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಧೈರ್ಯಾಂಬುದೇ ಪರಶುಚರ್ಯಾಧಿಕೃತ ಖಲ ವರ್ಯಾವನೀಶ್ವರ ಮಹಾ ಶೌರ್ಯಾಭಿಭೂತ ಕೃತ ವೀರ್ಯಾತ್ಮಜಾತ ಭುಜ ವೀರ್ಯಾವಲೇಪ ನಿಕರ ಭಾರ್ಯಾಪರಾಧ ಕುಪಿತಾರ್ಯಾಜ್ಞಯಾಗಲಿತ ನಾರ್ಯಾತ್ಮ ಸೂಗಲತರೋ ಕಾರ್ಯಾಪರಾಧಮವಿಚಾರ್ಯಾರ್ಯ ಮೌಘ ಜಯಿ ವೀರ್ಯಾಮಿತಾ ಮಯಿದಯ. ಹೇ ಧೈರ್ಯಾಂಬುದೇ, ಅಂಬುದಿ ಅಂದರೆ ಸಮುದ್ರ, ಅಂದರೆ ಭಗವಂತ ಹೇಗೆ ಕಂಡ ಆ ಜ್ಞಾನಾನಂದ ಪರಮಾತ್ಮನನ್ನು ಧೈರ್ಯ ಸಮುದ್ರನಾದಂತಹ ಭಗವಂತ ಅಂತ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಪರಶುಚರ್ಯ, ಪರಶು ಅಂದರೆ ಕೊಡಲಿ, ಕೊಡಲಿಯನ್ನು ಹಿಡಿದುಕೊಂಡು ನೀನು ಮಾಡಿದಂತಹ ಕಾರ್ಯ ಎಂಥದ್ದು, ಅಧಿಕೃತ ಕಲವರ್ಯಾವನೀಶ್ವರ ಮಹಾಶೌರ್ಯಾಭಿಭೂತ. ಪರಮಾತ್ಮ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕಂಡ ದೈತ್ಯರನ್ನೆಲ್ಲ, ದುಷ್ಟ ಕ್ಷತ್ರಿಯರನ್ನೆಲ್ಲ ಅವನ್ನೆಲ್ಲ ಕತ್ತರಿಸಿ ಸಜ್ಜನರನ್ನು ಉದ್ಧರಿಸುವಂತಹ ಭಗವಂತನೇ ಮಹಾಶೌರ್ಯಾಭಿಭೂತ. ನಿನ್ನಲ್ಲಿ ಇದ್ದಷ್ಟು ಶೌರ್ಯ, ಪರಾಕ್ರಮ, ಸಾಮರ್ಥ್ಯ ಯಾರಿಗಿದೆಯೋ, ಅಥವಾ ಇಲ್ಲಿ ಎರಡೂ ಅನ್ವಯ ಆಗುತ್ತೆ. ಒಂದು ದೇವರಿಗೆ ಅದನ್ನು ಸ್ತೋತ್ರ ಮಾಡ್ದಂಗಿದೆ, ಅಥವಾ ಮಹಾಪರಾಕ್ರಮಿಯಾದಂತಹ 1000 ಬಾಹುಗಳಿಂದ ಯುಕ್ತನಾದಂತಹ ಯಾರು ಕೃತವೀರ್ಯಾತ್ಮ ಜಾತಭುಜ ವರ್ಯಾವಲೇಪ ನಿಕರ ಅಂದರೆ ಕಾರ್ತಿವೀರ್ಯಾರ್ಜುನ. ಅವನು ಮಾಡಿದ ಅಪರಾಧವನ್ನು ನೋಡಿ ಏನು ಮಾಡಿದ, ಆ ಕಾಮಧೇನುವನಿಗೋಸ್ಕರ ಅವರ ತಂದೆ ಯಾರು ಪರಶುರಾಮ ದೇವರ ತಂದೆ ರೇಣುಕಾದೇವಿ, ಜಮದಗ್ನಿ ಋಷಿಗಳು. ಕೆಲವೊಂದು ವಿಷಯಗಳು ಯಾವಾಗ ಹೇಳ್ತಾ ಇರ್ತೀವಿ ಒಂದೊಂದ್ಸಲ ಜ್ಞಾಪಕ ಆಗಿಲ್ಲ. ಎಲ್ಲದಕ್ಕೂ ವಾಯುದೇವರ, ಪರಮಾತ್ಮನ, ಭಾರತೀ ದೇವಿಯ ದಯಾ ಬೇಕು ಅನ್ನೋದಕ್ಕೆ ಶಾಸ್ತ್ರಗಳ ವಿಚಾರಗಳ ದೇವರು ನುಡಿಸಿಬಿಡ್ತಾನೆ. ಸಣ್ಣ ಸಣ್ಣ ಒಂದೊಂದು ವಿಚಾರಗಳು ಮರೆಸಿಬಿಡ್ತಾನೆ. ಅಂದರೆ ನಿಂದೇನೂ ಇಲ್ಲ, ನಾನು ನುಡಿಸದಂತೆ ನೀನು ನುಡಿಯುವುದು ಅನ್ನೋದನ್ನು ಆಗಾಗ ಹಿಂಗೆ ತೋರಿಸ್ತಾ ಇರ್ತಾನೆ. ಅದು ಸ್ಮರಣೆ ಮಾಡಿಕೊಂಡು ಧನ್ಯರಾಗೋಣ. ಸ್ವಾಮಿ ನುಡಿಸು. ಆ ಜಮದಗ್ನಿ ಋಷಿಗಳನ್ನು ಕಾಮಧೇನು ಅದು ಏನಾಯಿತು, ಇವನು ಬೇಟೆಗಂತ ಹೋದಾಗ ಸಕುಟುಂಬ ತನ್ನ ಚತುರಂಗ ಸೈನ್ಯವನ್ನು ತಗೊಂಡು ಹೋಗಿದ್ದ. ಸಮಯಕ್ಕೆ ಬಂದಿದ್ದಾನೆ, ರಾಜನಿಗೆ ಸತ್ಕರಿಸಬೇಕು ಅಂಥೇಳಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ರಿ, ನಿಮಗೆಲ್ಲ ಸತ್ಕಾರ ಸಿದ್ಧವಾಗಿರುತ್ತದೆ ಅಂಥೇಳಿ ಮಹಾನುಭಾವರು ಜಮದಗ್ನಿ ಋಷಿಗಳು ಕಾಮಧೇನುವನ್ನು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಎಲ್ಲ ಪದಾರ್ಥಗಳು ಸಿದ್ಧವಾಗಿತ್ತು. ಚತುರಂಗ ಸೈನ್ಯಗೂ ಅವನಿಗೂ ಮೃಷ್ಟಾನ್ನ ಭೋಜನ ಆಯಿತು. ಇವರೇನವರು ಋಷಿಮುನಿಗಳು ಅರಣ್ಯದಲ್ಲಿ ಇದ್ಕೊಂಡು ಬರೀ ಗಡ್ಡೆ ಗಣಸು ತಿನ್ಕೊಂಡವರು, ನಮ್ಮ ಇಂತಹ ಇಷ್ಟೆಲ್ಲ ಜನರಿಗೆ ಮೃಷ್ಟಾನ್ನ ಭೋಜನ ಅಂದರೆ ನಾನು ಜೀವನದಲ್ಲೇ ಕಂಡಿಲ್ಲ ಇಷ್ಟು ರುಚಿಕರವಾದಂತಹ ಪದಾರ್ಥಗಳು. ವಿಚಾರ ಮಾಡಿದೆ, ಎಲ್ಲಿಂದ ಬಂತು ಇದೆಲ್ಲ, ಹೇಗೆ ಸಾಧ್ಯ ಆಯಿತು? ಕಾಮಧೇನುವಿನಿಂದ ಇದೆಲ್ಲ ಸಾಧನೆ ಆಯಿತು. ಹಾಗಾದರೆ ನಮಗೆ ಕಾಮಧೇನು ಕೊಟ್ಟುಬಿಡಿ, ನಿಮಗೆ ಋಷಿಮುನಿಗಳು ನಿಮಗೆ ಆಗಬೇಕು, ಅದು ಇಟ್ಕೊಂಡು ನಾವೆಲ್ಲ ಅದನ್ನು ಉಪಯೋಗ ಮಾಡ್ಕೊಳ್ತೀವಿ, ಕೊಡಿ. ಅವರಂದರು ಇದು ಜಪ ತಪ ಅನುಷ್ಠಾನ ಸಾಧನೆಗೆ ಅನುಕೂಲವಾಗಿರಬೇಕು, ಎಂದೋ ಒಂದೊಂದು ದಿನ ಸತ್ಕರಿಸೋದಕ್ಕೋಸ್ಕರ ಈ ತರಹದ ಉಪಯೋಗ ಮಾಡ್ಕೊಳ್ಬೇಕು ಹೊರತು ಸ್ವಾರ್ಥಪರನಾಗಿ ಅದನ್ನು ಕೇವಲ ನಮ್ಮ ಸುಖಕ್ಕೋಸ್ಕರ ಆ ವಸ್ತುವನ್ನು ದೇವರ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಅದು ಮಾಡುವುದು ಉಚಿತವಲ್ಲ, ತಪ್ಪು ಅಂತಂತ. ಕೊನೆಗೆ ಇವರು ಹೇಳಿದರೆ ಕೇಳೋದಿಲ್ಲ ಅಂಥೇಳಿ ಅವರನ್ನು ಹೇಳದೆ ಕೇಳದೆ ಕೊನೆಗೆ ಬಲಾತ್ಕಾರವಾಗಿ ತೊಗೊಂಡು ಹೋಗಬೇಕು ಅಂದಾಗ ಕೊನೆಗೆ ಅವರು ತಡೆದಾಗ ಅವರ ಸಂಹಾರ ಮಾಡಿ ಕೊನೆಗೆ ಕರ್ಕೊಂಡು ಹೋಗುವ ಪ್ರವೃತ್ತಿ. ಆದರೆ ಅಲ್ಲಿಯೂ ಕಾಮಧೇನು ಬಂದಿಲ್ಲ. ಕಾಮಧೇನು ತನ್ನ ಸೈನ್ಯವೆಲ್ಲ ಸೃಷ್ಟಿ ಮಾಡಿ ತಾನು ಯುದ್ಧ ಮಾಡಿದೆ. ಮತ್ತೆ ಇದಕ್ಕೆ ಮತ್ತೆ ಬರೋಣ ಅಂತಂತ ಹೇಳಿ ತಾನು ಮತ್ತೆ ಯುದ್ಧ ಸನ್ನದ್ಧನಾಗಿ ಬರಬೇಕಾದ ಪ್ರಸಂಗ. ಪರಶುರಾಮ ದೇವರನ್ನು ರೇಣುಕಾದೇವಿ ಸ್ಮರಣೆ ಮಾಡಿದಾಗ ತಕ್ಷಣ ಪರಶುರಾಮ ದೇವರು ಬಂದು ಈ ವಿಚಾರವನ್ನು ತಿಳಿದುಕೊಟ್ಟು ತಕ್ಷಣ ಅವನ ಒಂದೇ ಒಂದು ಕೊಡಲಿಯಿಂದ ಅವನ 1000 ಬಾಹುಗಳನ್ನೆಲ್ಲ ಕತ್ತರಿಸಿ ಕೊನೆಗೆ ಅವನನ್ನು ಸಂಹರಿಸಿ ಕೊನೆಗೆ ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಯಾಕಂದರೆ ದತ್ತನಾಮಕನಾದ ಭಗವಂತನಿಂದ ಸಾಧಕನೂ ಆಗಿದ್ದ. ಒಂದೊಂದು ಬಾರಿ ಮನುಷ್ಯನಾದವನು ತಪ್ಪು ಮಾಡುವುದು ಸಹಜ ಅನ್ನೋದಕ್ಕೆ ಹೀಗೆಲ್ಲ ತೋರಿಸಿಕೊಟ್ಟರು.
ತಾತ್ಪರ್ಯ ಮನುಷ್ಯನಾದವನಿಗೆ ನನಗೊಂದು ಸ್ಥಾನ, ನನಗೊಂದು ಸಾಮರ್ಥ್ಯ, ನನಗೊಂದು ಸೌಂದರ್ಯ, ನನಗೊಂದು ಜ್ಞಾನ ಇಂಥದ್ದು ಇದೆ ಅಂಥೇಳಿ ದುರಹಂಕಾರಿಯಾಗಿ ನಾವೆಲ್ಲ ನಡ್ಕೊಂಡ್ರೆ ನಮ್ಮನ್ನು ನಾಶ ಮಾಡೋರು ಯಾರೂ ಇಲ್ಲ ಅನ್ನುವ ಭಾವನೆಯಲ್ಲಿ ಇದ್ದರೆ ಅದು ತಪ್ಪು. ನಮಗೂ ಶಿಕ್ಷಕರು ಇನ್ನೊಬ್ಬರು ಇರ್ತಾರೆ, ಅದು ಯಾವ ರೀತಿಯಲ್ಲಾದರೂ ಬರಬಹುದು ಅನ್ನುವುದನ್ನು ಈ ರೀತಿ ದೇವರು ತೋರಿಸಿಕೊಟ್ಟು. 1000 ಭುಜ ಇದ್ದವನು ಮಹಾಪರಾಕ್ರಮಿ, ಅವನ ರಾಜ್ಯದಲ್ಲಿ ಕಳ್ಳತನನೇ ಇದ್ದಿಲ್ಲರಿ. ರಾವಣನನ್ನು ಅವನು ಬಗ್ಗು ಪಡೆದು ಕಳಿಸಿದವನವನು. ತಾನು ಈಜಾಡಬೇಕು ಅಂತೇಳಿ ಆನಂದ ಪಡಬೇಕು ಅಂತ, ಸ್ತ್ರೀಯರ ಜೊತೆ ಕಾಲ ಕಳೆಯಬೇಕು ಅಂತ 1000 ಬಾಹುಗಳಿಂದ ನದಿಯನ್ನು ಸಂಗ್ರಹ ಮಾಡಿ ಡ್ಯಾಮ್ ಮಾಡಿಕೊಂಡು ಅಲ್ಲಿ ಆನಂದ ಪಡ್ತಾ ಇದ್ದವನು. ಸಂಧ್ಯಾವಂದನೆ ಮಾಡೋಕ್ಕೆ ನೀರಿಲ್ಲ ಅಂತಂಥೇಳಿ ಯುದ್ಧಕ್ಕೆ ಹೋದರೆ ಕೈ ತೆಗೆದೇ ಬಿಟ್ಟ. ಏನು ಕೊಚ್ಚಿಕೊಂಡು ಹೋದ ಇವನು ರಾವಣ, ಮಹಾಪರಾಕ್ರಮಿ. ಅದೇ ದೇವರ ಮುಂದೆ ಅನಂತ ಬಲಸ್ಯ ಕಿಂಚ ಏತತೆ. ಪರಮಾತ್ಮ ಅನಾಯಾಸವಾಗಿ ಸುದರ್ಶನ ಚಕ್ರಾಭಿಮಾನಿ ದೇವತೆ ಅಂತ ಪುರಾಣಾಂತರದಲ್ಲಿ ಸ್ತೋತ್ರ ಮಾಡ್ತಾರೆ. ನನ್ನಿಂದ ನಿನಗೆ ವಿಶೇಷವಾದ ಕೀರ್ತಿ ಪರಮಾತ್ಮ, ಹೊರತು ನಿನಗೆ ನಾನೇ ಇಲ್ಲದೆ ಹೋಗಿದ್ದೆ. ನನ್ನನ್ನು ನೀನು ಕರೆಕ್ಟಾಗಿ ಸಕಾಲದಲ್ಲಿ ನನ್ನ ಬಿಟ್ಟಾಗ, ನಾನು ಹೋಗಿ ದೈತ್ಯರ ಸಂಹಾರ ಮಾಡಿದಾಗ ತಾನೇ ನಿನಗೆ ವಿಶೇಷವಾದ ಕೀರ್ತಿ ಬರುವುದು. ನಾನು ಹೋಗಿ ದೈತ್ಯರ ಸಂಹಾರ ಮಾಡದೇ ಇದ್ದರೆ ನಿನಗೆ ಇಷ್ಟೆಲ್ಲ ಕೀರ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಗಜೇಂದ್ರ ಮೋಕ್ಷ ಎಲ್ಲಿಂದ ಮಾಡಿದೆಪ್ಪ? ನಾನು ಸುದರ್ಶನ ಚಕ್ರನಾಗಿ ನಾವು ಹೋಗಿ ಆ ಮಕರವನ್ನು ಕತ್ತರಿಸಿದ್ದಕ್ಕಲ್ವ ಅನುಗ್ರಹ ಮಾಡಿದ್ದು ನೀನು. ಆ ಸುದೇಶ್ನನ್ನು ನಿಗ್ರಹ ಮಾಡಿದ್ದಕ್ಕಲ್ವ, ಕಾಶಿಪಟ್ಟಣವನ್ನು 3 ಸಾರಿ ನಾನು ನಿಗ್ರಹ ಮಾಡಿದ್ದಕ್ಕಲ್ವ ನಿನಗೆ ಕೀರ್ತಿ ಬಂದಿದ್ದು. ಎಲ್ಲ ನನ್ನಿಂದೆ ಅಂತಂದರೆ ದೇವರಂದ ಶಭಾಷ್, ಎಲ್ಲ ನಿನ್ನಿಂದೆ ಅಂತ ನೀನು ಅಂದ್ಕೊಳ್ತಾ ಇದ್ದೀಯ. ಹಾಗಾದರೆ ಭೂಲೋಕದಲ್ಲಿ ಹುಟ್ಟು 1000 ಬಾಹುಗಳು ಕೊಡ್ತೀನಿ, ಅಪಾರವಾದ ಸಾಮರ್ಥ್ಯ ಕೊಡ್ತೀನಿ, ಅಪಾರವಾದ ಭೋಗ ಎಲ್ಲವನ್ನು ಕೊಡ್ತೀನಿ. ಆದರೆ ನಿನ್ನ ಸಂಹಾರಕ್ಕೆ ನಾವು ಕೇವಲ ಒಂದು ಕೊಡಲಿ ತಗೊಂಡು ಬಂದು ನಿನ್ನ ಯುದ್ಧ ಮಾಡಿ ಅದಿಷ್ಟನ್ನು ನಾಶ ಮಾಡ್ತೀನಿ ಅಂತಂದಾಗ, ಆಗಲಿಂದ ಕೆಳಗಡೆ ಅದೇ ರೀತಿ ಅವತಾರ ಮಾಡಿದಾಗ ಭಗವಂತ ಒಂದು ಕೊಡಲಿಯಿಂದ ಅಷ್ಟೆಲ್ಲವನ್ನು ನಾಶ ಮಾಡಿದ. ಪುಣ್ಯಾತ್ಮ ಸಾಯಬೇಕಾದಾಗ ದೇವರು ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಇನ್ನೊಂದು ಏನು ಅಂದರೆ, ಅವನ ರಾಜ್ಯದಲ್ಲಿ ಕಳ್ಳತನ ಇದ್ದಿಲ್ಲ. ಅಷ್ಟೇ ಅಲ್ಲ, ಮುಂದೆ ದೇವರ ಅನುಗ್ರಹ ಮಾಡಿದ, ಅವನಿಗೊಂದು ವರ ಕೊಟ್ಟ. ಯಾರಾದರೂ ಪದಾರ್ಥವನ್ನು ಕಳೆದುಕೊಂಡ್ರೆ ಇವನು ಸ್ಮರಣೆ ಮಾಡಿದ್ರು ಪದಾರ್ಥ ಸಿಗಲಿ ಅಂತಂತ ಅಂತರ್ಗತನಾದ ಭಗವಂತನ ಚಿಂತನೆ ಅಂತ ಅರ್ಥ. ಏಕೆ ಕಾರ್ತಿವೀರ್ಯಾರ್ಜುನೋ ರಾಮ ರಾಜಾ ಬಾಹು ಸಹಸ್ರವಾನ್ ಯಶ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಇವತ್ತಿಗೂ ಆ ಶ್ಲೋಕವನ್ನು ಹೇಳಿ ಪದಾರ್ಥ ಕಳೆದುಕೊಂಡಿದ್ದನ್ನು ಮತ್ತೆ ಪಡೆಯುವ ಒಂದು ಸಂಪ್ರದಾಯ ನಮಗೆ ಹಿಂದಿಂದ ಬಂದಿರುವುದು. ಇನ್ನೂ ಬಹಳ ನಮಗೆ ವಾಯುಸ್ತುತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆ ವಾಯುಸ್ತುತಿ ಹೇಳ್ಕೊಂಬಿಟ್ರೆ ಎಲ್ಲ ಥರ ಸಂಪತ್ತು ಸಿಗುತ್ತೆ. ಅದರಲ್ಲಿ ಇಲ್ಲಿ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ಪದವೇ ರಕ್ತಭೂಗಂ ಯಥಾಂದೈಹಿ ಅಂತೇನು ಸ್ತೋತ್ರ ಇದೆ. ಅದನ್ನು ಹೇಳಿದರೆ ಎಲ್ಲ ಪದಾರ್ಥ ಎಲ್ಲ ಸಿಗುತ್ತವೆ, ಕಳೆದು ಹೋದದ್ದೆಲ್ಲ ಅದರಲ್ಲಿ ಸಿಗುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಆ ಸ್ತೋತ್ರವನ್ನು ಹೇಳುವ ಅಧಿಕಾರ ಇಲ್ಲ. ಹಾಗಾಗಿ ಅವರುಗಳು ಕಾರ್ತಿವೀರ್ಯಾರ್ಜುನನ ಸ್ಮರಣೆ, ಇದರ ಅಭಿಪ್ರಾಯ ನಾವೇನು ಹೇಳೋದು ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡಿ ಅಂತ ಅರ್ಥ ಅಲ್ಲ. ಮತ್ತು ನಾವು ಕೂಡ ಅದನ್ನು ಹೇಳಬಹುದು, ದೇವರು ಫಲ ಕೊಡ್ತಾನೆ ಅಂತ ಇಷ್ಟು ತಿಳಿಸಿ, ಅಲ್ಲಿಂದ ಮುಂದೆ ಭಗವಂತ ಅವನನ್ನು ಸಂಹರಿಸಿ ಸಕಲ ಭಕ್ತರನ್ನು ಉದ್ಧರಿಸಿದಂತಹ ಭಗವಂತನೇ. ಅಥವಾ ಭಾರ್ಯಾಪರಾಧ, ಒಂದೊಂದೇ ವಾಕ್ಯದಲ್ಲಿ ಕಥಾನೇ ಬಹಳ ಪರಿಪೂರ್ಣ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಹಿಂದೆ ಕಥಾ ಪರಿಪೂರ್ಣ ಗೊತ್ತಿರ್ತದೆ ನಿಮಗೂ, ಆದರೂ ಹೇಳ್ತೀನಿ. ಆ ಕಥಾ ಹೆಂಡತಿ ಮಾಡಿದ ಅಪರಾಧವನ್ನು ನೋಡಿ ಪರಮಾತ್ಮ, ಯಾರು ಜಮದಗ್ನಿ ಋಷಿಗಳು, ಕೊನೆಗೆ ಪರಶುರಾಮನಿಂದ ಆ ತಾಯಿ ಅವನ ಸೋದರರ ಶಿರವನ್ನು ತರಿಯುವಂತೆ ಆದೇಶ ಮಾಡಿದಾಗ ತರಿದು ತಂದೆಯ ಆಜ್ಞೆ ಪಡೆದು ಅಪರಾಧಂ ಅವಿಚಾರ್ಯ, ತಂದೆ ಆಜ್ಞೆ ಮಾಡಿದ್ದಾನೆ ವಿಚಾರ ಮಾಡಬಾರದು ಅಂಥೇಳಿ ತಕ್ಷಣ ಶಿರವನ್ನು ತರದೇ ಬಿಟ್ಟು ಮಹಾನುಭಾವರು. ಕೊನೆಗೆ ತುಂಬ ಸಂತೋಷ ಆಯಿತು. ಏನು ಬೇಕು ನಿಂಗೆ ವರ ಕೇಳು ಅಂತಂದರೆ, ನನ್ನ ತಾಯಿ ಬದುಕಬೇಕು, ತಮ್ಮಂದರು ಬದುಕಬೇಕು, ನಡೆದ ಘಟನೆ ಅವರಿಗೆ ಜ್ಞಾಪಕ ಬರಬಾರ್ದು, ಇಷ್ಟು ವರ ಕೊಡಿ ಅಂತ ಅಂದಾಗ ಸಂತೋಷಪಟ್ಟು ವರ ಕೊಟ್ಟರು ಅಂತಾರೆ. ಕಾರಣ ಏನು ಅಂದರೆ, ಪೂರ್ವದಲ್ಲಿ ಈ ರೇಣುಕಾದೇವಿ ಪ್ರತಿನಿತ್ಯ ನೀರನ್ನು ತರಬೇಕಲ್ವ, ಕೊಡ ತೊಗೊಂಡು ಏನು ಹೋಗ್ತಾ ಇದ್ದಿಲ್ಲ ತಾಯಿ. ಆ ನೀರಿನ ದಂಡೆಗೆ ಹೋದಾಗ ಮಣ್ಣು ತೊಗೊಂಡು ಸುಮ್ಮನೆ ಮಣ್ಣು ಹಿಂಗೆ ತೊಗೊಂಡು ಹಿಂಗಂತ ತಕ್ಷಣ ಕೊಡ ಆಗಿಬಿಡ್ತೈತೆ ಅದು. ಆ ಕೊಡದಿಂದ ನೀರು ತೊಗೊಂಡು ಬರ್ತಾ ಇದ್ಲ. ಅಷ್ಟು ಪಾತಿವ್ರತ್ಯ ಧರ್ಮ ಪರಿಪೂರ್ಣ ಅಳವಡಿಸಿಕೊಂಡಿದ್ಲು ತಾಯಿ. ಅವತ್ತಿನ ದಿನ ಏನಾಯಿತು, ಒಬ್ಬ ಚಿತ್ರರಥ ಎನ್ನುವ ಗಂಧರ್ವ ಹೋಗ್ತಾ ಇದ್ದ, ಭಾಳ ಸ್ಫುರದ್ರೂಪಿ. ಎಷ್ಟು ಚೆನ್ನಾಗಿದ್ದಾನಲ್ಲ ಇವನು, ಇಷ್ಟೇ ಅಂದುಕೊಂಡಿದ್ದು, ಮತ್ತಿನ್ಯಾವ ಪ್ರತಿಕ್ರಿಯೆಯೂ ಇಲ್ಲ. ಅಷ್ಟು ಅಂದುಕೊಂಡಿದ್ದಕ್ಕೆ ಮನಸ್ಸ ಸ್ವಲ್ಪ ಅವನು ಸುಂದರ ಅಂತನ್ನುವ ಭಾವನೆ ಬಂದಿದ್ದಕ್ಕೆ ಅಲ್ಲೇನಾಯಿತು, ಆ ಮಣ್ಣು ಹಿಂಗಂದರೆ ಕೊಡನೇ ಆಗ್ತಾ ಇಲ್ಲ ಅಲ್ಲಿ. ಅಷ್ಟಕ್ಕೇ ತನ್ನ ಪಾತಿವ್ರತ್ಯದ ವಿಚಾರಗಳಲ್ಲೆಲ್ಲ ಎಷ್ಟು ತಪ್ಪಾದರೆ
ಇವತ್ತಿನ ಕಾಲದ ಕ್ರಿಯಾದಿಗಳೆಲ್ಲ ಎಷ್ಟು ಅನರ್ಥಗಳಾದೀತು. ಇಲ್ಲಿ ವ್ಯಾಖ್ಯಾನಕಾರರು ಒಂದು ಮಾತು ಅಂತಾರೆ, ನಮ್ಮಲ್ಲಿ ಒಂದು ಆಗುವ ಅನರ್ಥ ಏನು ಅಂದರೆ, ಯಾವುದು ನಾವು ಮಾಡಬಾರ್ದು ಅದನ್ನು ಕೆಲವೊಂದು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮವರನ್ನು ನಾವು ನಿಂದನೆ ಮಾಡಿಕೊಳ್ಬಾರ್ದು, ಮಾಡ್ಕೊಳ್ತೀವಿ. ಪರರನ್ನು ಅಪೇಕ್ಷೆ ಪಡಬಾರ್ದು, ಅಪೇಕ್ಷೆ ಪಡ್ತೀವಿ. ಯಾವ ಪ್ರಸಂಗ, ಒಂದು ಗಂಡ ಹೆಂಡತಿ, ಅಲ್ಲೂ ಗಂಡ ಹೆಂಡತಿ ಇರ್ತಾರೆ, ಇಲ್ಲೋ ಗಂಡ ಹೆಂಡತಿ ಎದುರ ಬದ್ರ ಇರ್ತಾರೆ ಅಂದ್ಕೊಳ್ಳಿ. ಸಮಸ್ಯೆಗಳು ಬರೋ ಸಹಜ ಅಲ್ವಾ? ಅವಾಗೇನಾಗುತ್ತೆ, ಮಾತುಗಳು ಶುರುವಾಗುತ್ತೆ. ಏನು ರೀ, ಒಂದು ಸ್ವಲ್ಪ ತಲೆನೋವು ಆಗ್ತಾಯಿದೆ, ಕಾಲು ನೋವು ಆಗಿದ್ದೀರಿ, ಒಂಚೂರು ಅಡುಗೆ ಮಾಡಿದ್ದೀರಿ, ಒಂಚೂರು ಬಡಿಸ್ಕೊಡ್ರಿ. ಆಗೋದಿಲ್ಲ, ನೀವನ್ನು ಬಡಿಸಿದ್ರೆ ಉಟ್ಕೊಂಡು ಕರ್ಮ, ನಿಮ್ಮನ್ನು ಕಟ್ಕೊಂಡು ಅನುಭವಿಸ್ಬೇಕಾಗಿದೆ. ಅವನು ನೋಡ್ರಿ, ಅವನು ಎದುರುಗಡೆ ಇದ್ದವನು ಸಣ್ಣ ತಲೆನೋವು ಅಂದ್ರೆ ಸಾಕು, ಬಂಗಾರ ನೀನು ಏನು ಮಾಡಬೇಡಿ, ಎಲ್ಲ ನಾನೇ ಮಾಡ್ತೀನಿ ಅಂಥೇಳಿ ತಾನೇ ಪಾತ್ರೆ ತೊಳಿತಾನೆ, ತಾನೇ ಬಟ್ಟೆ ಒಗಿತಾನೆ, ತಾನೇ ಎಲ್ಲ ಅಡುಗೆ ಮಾಡಿ, ತಾನೇ ಊಟಕ್ಕೆ ಹಾಕಿ ಎಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅವನೇನಾದ್ರು ಕಟ್ಕೊಂಡಿದ್ರಿ ಸುಖವಾಗಿರ್ತಾ ಇದ್ದೆ, ಅನುಭವಿಸ್ಬೇಕಾಗಿದೆ ನಿಮ್ಮನ್ನು ಕಟ್ಕೊಂಡು ಅಂಥೇಳಿ. ಹೀಗೆ ನಮ್ಮ ಜೀವನದಲ್ಲಿ ನಡೆಯುತ್ತಲ್ವ. ಇದು ಅಭಿಪ್ರಾಯ ಬರೀ ಸ್ತ್ರೀಯರಂತ ಅಷ್ಟೇ ಅಲ್ಲ, ಪರಸ್ಪರಂ ಭಾವಯಂತಹ ಪುರುಷರು ಸ್ತ್ರೀಯರು, ಸ್ತ್ರೀಯರಿಗೆ ಪುರುಷರ ವಿಚಾರದಲ್ಲೂ ನಾವು ಮಾಡ್ತೀವಿ ಈ ಕೆಲಸವನ್ನು. ನಮ್ಮಲ್ಲಿ ದೋಷ ಇದ್ದಾಗ ಪರರಲ್ಲಿ ಒಂದು ಸಣ್ಣ ಗುಣ ಕಂಡರೆ ಸಾಕು, ಆ ಗುಣವನ್ನು ಎತ್ತು ಹಿಡಿತೀವಿ ನಮ್ಮನ್ನು. ಇದರ ಅಭಿಪ್ರಾಯ ಪರರಲ್ಲಿರುವ ಗುಣವನ್ನು ಶ್ಲಾಘನೆ ಮಾಡಬೇಡಿ ಅಂತ ಅರ್ಥ ಅಲ್ಲ, ಶ್ಲಾಘನೆ ಮಾಡಿರಿ. ಆದರೆ ನಮ್ಮವರನ್ನು ತಿರಸ್ಕರಿಸಿ ಅದನ್ನು ಅಪೇಕ್ಷೆ ಪಡೋದೇನಿದೆ ಪರವಸ್ತುವನ್ನು, ಅದು ತಪ್ಪು ಅಂತಲೇ ಶಾಸ್ತ್ರ. ಅದನ್ನು ನಾವು ಮಾಡದೇ ಇದ್ದರೆ ಜೀವನ ಸಾರ್ಥಕ ಆಗುತ್ತೆ. ಇಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಅದು ದುಃಖ ಅನುಭವಿಸಬೇಕಾಗತ್ತೆ ಅಂತಾರೆ ಜ್ಞಾನಿಗಳು. ಪಾಪ ಸಾಧನೆ ಆದೀತು, ಹಾಗಾಗಿ ಅದು ಕೊನೆಗೆ ಸಿದ್ಧವಾಗಲಿಲ್ಲ, ಬರೋದಲ್ಲೇ ನಿಧಾನವಾಯಿತು, ವಿಚಾರ ಗೊತ್ತಾಯಿತು, ಇವಳು ಈ ಅಪರಾಧ ಮಾಡಿದ್ದಾಳೆ ಅಂಥೇಳಿ. ತಕ್ಷಣ 4 ಜನ ಸೋದರರಿದ್ದಾರೆ, ಹೇಳಿದರೆ ಅವರು ಆ ಕೆಲಸ ಮಾಡಲಿಲ್ಲ. ಮಾತೃಹತ್ಯೆ ದೋಷ ಬರುತ್ತದೆ ಅಂಥೇಳಿ ಅವರು ಸುಮ್ಮನೆ. ದೇವರಿಗೆ ಯಾವ ಕರ್ಮಲೇಪಾದಿಗಳಿಲ್ವಲ್ಲ, ನಕರ್ಮಣ ವರ್ಧತೆ ನೋಕನೀಯಾನ ಆಜ್ಞೆ ಮಾಡಿದ್ದಾರೆ, ವಚನ ಪರಿಪಾಲನೆ ಮಾಡಬೇಕು ಅಂತ ತಕ್ಷಣ ಕೊಡಲಿ ತಗೊಂಡು ತಾಯಿ ಸೋದರರು ಎಲ್ಲರ ಶಿರಚ್ಛೇದನ ಮಾಡೇ ಬಿಟ್ರು. ತಕ್ಷಣ ಬಹಳ ಸಂತುಷ್ಟರಾಗಿ, ಏನು ವರ ಬೇಕು ಕೇಳು, ನನ್ನ ತಾಯಿ ಮತ್ತು ಬದುಕಬೇಕು, ತಮ್ಮಂದರು ಬದುಕಬೇಕು, ಪುನಃ ನಡೆದ ಘಟನೆ ಅವ್ರಿಗೆ ಜ್ಞಾಪಕ ಆಗದಂತೆ ಮಾಡಬೇಕು, ಇದೇ ವರವನ್ನು ಕೇಳಿದರು. ಕಾರ್ಯವೂ ಮಾಡಿದರು, ಅದರಂತೆ ನಡೆದುಕೊಂಡರು. ಇಂತಹ ಶ್ರೀಹರಿ ಪರಮಾತ್ಮನೇ ಆರ್ಯಮೌಘ ಜೈವೀರ್ಯ, ಎಂತಹ ಮಹಾಪರಾಕ್ರಮಿಗಳು, ಸೂರ್ಯವಂಶ ಚಂದ್ರವಂಶದಲ್ಲಿ ಬಂದಂತಹ ವ್ಯಕ್ತಿಗಳಿಗೆಲ್ಲ ಅನುಗ್ರಹ ಮಾಡಿದ ಭಗವಂತನೇ. ಭೀಷ್ಮಾಚಾರ್ಯರಿಗೆ ಎಷ್ಟು ವರ್ಷ, 275 ವರ್ಷಗಳ ಕಾಲ ಪಾಠವನ್ನು ಹೇಳಿದ್ದಾರೆ. ದ್ರೋಣಾಚಾರ್ಯರಿಗೆ, ಕೂಸಿಗೆ ಆ ದುರ್ಯೋಧನ ಬಾದಾಮಿ ಹಾಲು ಇವನ್ನೆಲ್ಲ ಹಾಕಿ ರುಚಿ ಕೊಟ್ಟು, ಪಾಪ ಕೃಪಿಗೆ ಏನು ಕೊಡಬೇಕು, ಪಾಪ ಗತಿ ಇಲ್ಲ, ದಾರಿದ್ರೆ ಅಕ್ಕಿ ಹಿಟ್ಟು ನೀರಲ್ಲಿ ಕಲಿಸಿಬಿಟ್ಟು ಕೊಡ್ತಾ ಇದ್ಲು ಹಾಲು ಅಂತ. ಆ ಹಾಲಿನ ರುಚಿ ಗೊತ್ತಾಯಿತು, ಒಂದು ಹಾಲು ಕೇಳಿದ್ರೆ ಮಣ್ಣಿನ ಅದು ಸಣ್ಣ ಇದರಲ್ಲೇ ಗಡಿಗೆ ಲೋಟ, ಅದು ಪಾಪ ಮಾಡ್ತಾನೆ ಅಲ್ವ, ಅದರಲ್ಲಿ ಕೊಟ್ಟರು ಬೀಸಿ ಗೋಡೆ ಹೋಗಿತಾರೆ. ಮೋಸ ಮಾಡ್ತೀರ ನನಗೆ, ಇದನ್ನು ಅಕ್ಕಿ ಹಿಟ್ಟು ಕಲಸಿ ನನಗೆ ಹಾಲು ಕೊಡ್ತಾ ಇದ್ದೀಯ, ನನಗೆ ನಿಜವಾದ ಹಾಲು ಕೊಡು ಅಂತಂದು. ಬಡತನ ಇತ್ತು ಅಂತ ಒಂದಿನ ಆಕಿ ದುಃಖ ಪಡಲಿಲ್ಲ, ಒಂದಿನ ಮನಸ್ಸಿಗೆ ಖೇದವಾಗುವಂತೆ, ದ್ರೋಣಾಚಾರ್ಯಗೆ ಅಸಮಾಧಾನ ಆಗುವಂತೆ ನಡ್ಕೊಳ್ಳಿಲ್ಲ ಅವಳು. ಒಂದಿನ ಅಳ್ತಾ ಕೂತಿದ್ರೆ ದ್ರೋಣ ಬಂದು ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀಯ? ಇಲ್ಲ, ಕೂಸಿಗೂ ಪ್ರತಿನಿತ್ಯ ಹಾಲು ಬೇಕು ಅಂದರೆ ಅಕ್ಕಿ ಹಿಟ್ಟು ನೀರಲ್ಲಿ ಕಲಸಿಬಿಟ್ಟು ಹಾಲು ಅಂತ ಕೊಡ್ತಾ ಇದ್ದೆ, ಇವತ್ತು ಹಾಲಿನ ರುಚಿ ಕಂಡುಕೊಂಡಿದ್ದಾನೆ, ಹಾಲು ಬೇಕು ಅಂತ ಕೇಳ್ತಾ ಇದ್ದಾನೆ, ಎಲ್ಲಿಂದ ತಂದು ಕೊಡಲಿ ಅವನಿಗೆ? ತಂದು ಕೊಡಲಾರದೆ, ನಿಮ್ಮನ್ನು ಕೇಳಲಾರದೆ ಹಾಗೆ ದುಃಖ ಪಡುವ ಪರಿಸ್ಥಿತಿ ನಂದಾಗಿದೆ ಎಂದಾಗ ಮನಸ್ಸಿಗೆ ಚೂರು ಅನ್ನಿಸ್ತು ಅವರಿಗೆ. ಪಡೆದ ಒಂದು ಕೂಸಿಗೆ ಒಂದು ಲೋಟ ಹಾಲು ಕೊಡೋಕ್ಕಾಗಲ್ಲ ಅಂದರೆ ಜೀವನವೇ ವ್ಯರ್ಥ ಅನ್ನುವಂತ ಆಯಿತು ಅವರಿಗೆ. ಏನು ಮಾಡೋಣ? ಬೇರೆ ಯಾರನ್ನೋ ಅವರಿವರನ್ನ ಕೇಳೋದು ಬೇಡ, ಪರಶುರಾಮ ದೇವರನ್ನ ಕೇಳೋಣ. ಸ್ವಾಮಿ, ಯಾಕಂದರೆ ಬೇಡಿದರೆ ಎನ್ವಡೆಯನ ಬೇಡುವೆ ಅಂತಾರೆ ಜ್ಞಾನಿಗಳೆಲ್ಲ, ಸ್ತೋತ್ರ ಮಾಡ್ತಾರೆ. ಬೇಡಿದರೆ ಎನ್ವಡೆಯನ ಬೇಡುವೆ, ಕಾಡಿದರೆ ಎನ್ವಡೆಯನ ಕಾಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ, ಸಾರಿ ಭಜಿಸುವೆ ಸೇರಿ ಭಜಿಸುವೆ. ಯಾಕೆ? ಬೇಡಿದುದ ಕೊಡಲು ಪುರಂದರ ವಿಠಲನಲ್ಲದೆ ನಾಡ ದೈವಗಳೇನು ಕೊಡಬಲ್ವೋ? ನೀವು ಯಾರ ಹತ್ರ ಹೋದರೂ ಮತ್ತೆ ದೇವರ ಹತ್ರ ಕೈ ಚಾಚೆ ನಮಗೆ ಕೊಡಬೇಕು ಅವರೆಲ್ಲ ಫಲ. ಯಾರನ್ನೂ ಬೇಡದೆ ಸರ್ವತಂತ್ರ ಸ್ವತಂತ್ರನಾಗಿ ಮೋಕ್ಷವನ್ನು, ಅದೇ ಪ್ರಾರಂಭ, ಅದನ್ನಿಟ್ಟುಕೊಂಡು ಇನ್ನು ಎಲ್ಲವನ್ನೂ ದೇವರೇ ಕೊಡ್ತಾನೆ. ಮೋಕ್ಷ ಏನೆಲ್ಲ ಕೊಟ್ಟರು ಮೋಕ್ಷ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ವಾಯುದೇವರು ಕೊಡ್ತಾರೆ ಅಂದರೆ ಅದು ಪರಮಾತ್ಮನ ಆಜ್ಞಾನುಸಾರ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತಾರೆ. ದೇವರ ಆಜ್ಞೆಯಿಂದ ಕೊಡ್ತಾರೋ ಹೊರತು ಸ್ವತಂತ್ರರಾಗಿ ಕೊಡುವವರಲ್ಲ.
ಹೀಗಿರುವಾಗ ಆ ಭಗವಂತನ ಅನುಗ್ರಹವಾಗಬೇಕು ಅಂದರೆ ಎಷ್ಟು ಸಾಧನೆ ಬೇಕು, ಪರಮಾತ್ಮನ ಅನುಗ್ರಹವಾಗಬೇಕು. ಹಾಗಾಗಿ ಬೇಡಿದ್ರೆ ದೇವರನ್ನೇ ಬೇಡೋಣ ಅಂಥೇಳಿ ಕೊನೆಗೆ ಹೋದರೆ ಅವರು ಒಂದು ಪ್ರಪಂಚ ಸೃಷ್ಟಿ ಮಾಡೋನಿಗೆ ಒಂದು ಸೃಷ್ಟಿ ಮಾಡಿಕೊಡೋಕ್ಕಾಗಲ್ವ, ದೈವೇಚ್ಛೆ ಆಗಿತ್ತು. ಮುಂದೆಲ್ಲ ಕುರುಪಾಂಡವರ ಸಾಧನೆ ಆಗಬೇಕಾಗಿದೆ, ವಿದ್ಯಾವಂತರಾಗಬೇಕು, ಸಾಧನೆ ಆಗಬೇಕು, ದುಷ್ಟರ ನಿಗ್ರಹ ಆಗಬೇಕಾಗಿದೆ, ಸಾಧಕರೆಲ್ಲರೂ ತಮ್ಮ ಮೂಲ ರೂಪ ಸೇರಬೇಕಾಗಿದೆ, ಸಾಕಷ್ಟು ಕಾರಣಗಳಿದೆ. ಅದಕ್ಕೆ ಮಹಾನುಭಾವರಿಗೆ ನೋಡಪ್ಪ 3 ಅವಕಾಶ ಇದೆ ನಿನಗೆ, ಇದು ಬಿಟ್ಟರೆ ಬೇರೆ ಏನೇನಿಲ್ಲ. ನಾನು ನೋಡು ಬದ್ದದ್ದೆಲ್ಲ ನಾನು ಕಶ್ಯಪಾರ್ಯ ಮೊದಲಾದಂಥ ಎಲ್ಲರಿಗೂ ದಾನ ಕೊಟ್ಬಿಟ್ಟಿದ್ದೀನಿ. ಅವರೇ ನನಗೆ ಇರಲಾರ್ದೆ ಕೊನೆಗೆ ಸಮುದ್ರ ಬಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿದ್ದಕ್ಕೆ ನಾನೇ ಸಮುದ್ರ ಸರಿಸಿ ಇಲ್ಲೆಲ್ಲ ಬಂದು ಕುತ್ಕೊಂಡಿನಿ. ಆಮೇಲೆ ನನಗೂ ನೀನು ಸ್ಥಳ ಕೊಡು ಅಂದರೆ ಏನು ಕೊಡಲಿ, ನಾನು ಏನು ಕೊಡೋಕ್ಕೆ ನನ್ನ ಹತ್ರ ಇಲ್ಲ. ಒಂದಿದ್ದೇವೆ ನೋಡು, ಒಂದು ನಾನು ನಿನಗೆ ದಾಸನಾಗಿ ನೀನೇನು ಹೇಳ್ದೆ ಅಂತೀಯ ಅದರಂತೆ ಕೆಲಸ ಮಾಡ್ಕೊಂಡಿರ್ತೀನಿ ಬೇಕಾದ್ರೆ. ಇಲ್ಲ ನನ್ನ ಆಯುಧ ಇದೆ ಪರಶು, ತೊಗೊಂಡು ಹೋಗು, ಅದರಿಂದ ಏನಾದರೂ ಕೆಲಸ ಮಾಡ್ಕೋ. ಅಥವಾ ಇಲ್ಲ ಇನ್ನೊಂದು ಅಸ್ತ್ರವಿದ್ಯೆ ನನಗೆ ಬರ್ತದೆ, ಅದು ನಿಮ್ಗೆ ಉಪದೇಶ ಮಾಡ್ತೀನಿ. ಏನಂತೀಯ? ಸ್ವಾಮಿ ಜಗದೊಡೆಯ 14 ಲೋಕದ ಒಡೆಯ ನೀನು, ನಿನ್ನ ದರ್ಶನವಾದರೆ ಸಾಕು ಅಂತ ಜ್ಞಾನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅಂಥದ್ದು ನೀನು ನನ್ನ ಮನೆ ಬಂದು ನಿನ್ನ ಕೈಯಿಂದ ಕೆಲಸ ತಗೊಂಡ್ರೆ ನನಗೇನಾದರೂ ಅಳಿವು ಉಳಿವು ಏನಾದರೂ ಉಂಟಾ? ಸರ್ವಾತ್ಮನ ಇಲ್ಲ. ನಿನ್ನಿನ ಸೇವಾ ನಾನು ಸರ್ವಾತ್ಮನ ತಗೊಳ್ಳಲ್ಲ. ಇನ್ನು ನಿನ್ನ ಆಯುಧ ನೀನು ಬಿಟ್ಟರೆ ಇನ್ನು ಯಾರೂ ತೊಗೊಳಕ್ಕೆ ಸಾಧ್ಯವಿಲ್ಲಪ್ಪ, ಅದು ನೀನೇ ಧಾರಣೆ ಮಾಡೋದಕ್ಕೆ ಸಮರ್ಥ. ಇನ್ನು ಏನಂತ ಇನ್ನು ಕೊನೆಯದು ಅಸ್ತ್ರವಿದ್ಯಾನ ಅದನ್ನು ಉಪದೇಶ ಮಾಡುತ್ತಂದೆ. ಗೋದಾನ ತೊಗೊಳಕ್ಕೆ ಬಂದವರು 12 ವರ್ಷಗಳ ಕಾಲ ಅಸ್ತ್ರವಿದ್ಯೆಯನ್ನು ಸಾಧನೆ ಮಾಡಿ ಪರಶುರಾಮ ದೇವರ ಪೂರ್ಣ ಅನುಗ್ರಹ ಪಾತ್ರರಾದರು ದ್ರೋಣಾಚಾರ್ಯರು. ಹೀಗೆ ಅನೇಕ ಜ್ಞಾನಿಗಳಿದ್ದಾರೆ ಆ ಸಾಧನೆ ಪರಶುರಾಮ ದೇವರಿಂದ ಅನುಗ್ರಹ ಪಡೆದವರು. ಕರ್ಣ ಪರಶುರಾಮ ದೇವರಿಂದನೇ ಕಲಿತದ್ದು. ಆದರೆ ಪರಶುರಾಮ ದೇವರ ಹತ್ರ ಕಲ್ತರು ಅನ್ನೋ ಮಾತ್ರಕ್ಕೆ ಎಲ್ಲರೂ ಮಹಾ ಸಾಧಕರು ಅಂತಲೇ ಹಾಗೆ ನೋಡುವುದಲ್ಲ. ಕರ್ಣ ಸಾಧಕನೇ ಇಲ್ಲ ಅಂತ ಹೇಳಲ್ಲ. ಆದರೆ ಅವನಲ್ಲಿ ಮಾಡಿದ ಹಿಂದಿನ ಸುಗ್ರೀವನಾದಾಗ ಅಣ್ಣನ ಹೆಂಡತಿಯನ್ನು ಸತಿಯ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದಕ್ಕೆ ಅಷ್ಟು ವರ್ಷ ಅಧ್ಯಯನ ಮಾಡಿದ್ರು ವ್ಯರ್ಥ ಅನ್ನೋಂಗೆ ಆಗೋಯ್ತು. ಯಾಕೆ ಅವನು ಒಂಥರ ಈ ಉತ್ಸಾಹದಿಂದ ಸ್ಪರ್ಧೆಯಿಂದ ಇಟ್ಟುಕೊಂಡು ಯುದ್ಧ ಮಾಡಿದರೆ ಅಪಜಯ ಅಂತವನಿಗೆ. ವಿಸ್ಪರ್ಧಾತ್ಮಕವಾಗಿ ಗೆದ್ದರೆ ಗೆದ್ದೆ, ಸೋತೆ, ಏನೋ ಒಂದು ಯುದ್ಧ ಮಾಡಿದರೆ ಆಯಿತು ಅಂತ ಯುದ್ಧ ಮಾಡಿದರೆ ಜಯ ಅಂತ. ಪರಶುರಾಮ ಈ ವರ ಕೊಟ್ಟಿದ್ರು. ಅದು ವರ ಅಂತೀರೋ ಶಾಪ ಅಂತೀರೋ ನೋಡ್ರಿ ನೀವೇ. ನೀನು ನಾನು ನೋಡೇ ಬಿಡೋಣ ಅಂತಂದರೆ ಯುದ್ಧ ಚೆನ್ನಾಗಿರುತ್ತೆ. ಬರ್ರಿ ಸ್ವಾಮಿ ನೀವು ಬರ್ರಿ, ನಾನು ಬರ್ತೀನಿ, ಎಲ್ಲ ಸರಿ ಯುದ್ಧ ಮಾಡೋಣಂತೆ. ಏನು ಹೆಣ್ಮಕ್ಳು ಅರ್ಶನ ಕುಂಭ ಕರೆದ ಹಾಗೆ ನಾವು ಹೋದ್ರೆ ಅದೇನದು ಯುದ್ಧ ಆಗುತ್ತೆ. ಅದು ಆಮೇಲೆ ಹೀಗೆ ಕರೆದ್ರೇ ಅವನಿಗೆ ಜಯ ಅಂತ. ಈ ತರಹದ ಎಲ್ಲ ಅಪರಾಧಗಳಿಗೆ ಆದರೂ ಅವನ ಮೇಲೆ ಒಂದು ವಿಶೇಷವಾದ ಅನುಗ್ರಹವೂ ಇತ್ತು, ವರವೂ ಕೊಟ್ಟಿದ್ದಾರೆ. ಅವನಿಗೆ ವೇಗದ ಅಲ್ಲಿ ಅರ್ಜುನನಿಗಿಂತ ವೇಗ ಅವನಿಗೆ ಇಲ್ಲಿತ್ತು. ಕೃಷ್ಣ ಪರಮಾತ್ಮ ಅಲ್ಲಿ ಶ್ಲಾಘನೆ ಮಾಡಿದ್ದಾನೆ. ಅವನು ಅರ್ಜುನ ಇವನ ಕರ್ಣ ಬಾಣ ಬಿಟ್ಟರೆ ಅವನ ಕೃಷ್ಣ ಪರಮಾತ್ಮ ಕೂತಿರುವ ಪರಮಾತ್ಮನ ಆ ಅರ್ಜುನ ಇರುವಂತಹ ರಥ ಬಾಣ ಬಡಿದಿದ್ದಕ್ಕೆ 1 ಇಂಚು ಸ್ವಲ್ಪ ಹಿಂದೆ ಸರಿದು ಹೀಗೆ ನಿಂತ್ಕೊಳ್ತಂತೆ. ಶಭಾಷ್ಕರಣ ಅಂತಂಥೇಳಿ ಕೊನೆಗೆ ಶ್ಲಾಘನೆ ಮಾಡಿದಂತೆ ಕೃಷ್ಣ ಪರಮಾತ್ಮ. ಅದೇ ಅರ್ಜುನ ತಾನು ಬಾಣ ತಗೊಂಡು ಹೊಡೆದ್ರೆ ಆ ರಥ ಎಲ್ಲ ಚೂರಾಗಿ ಹೋಯ್ತಂತೆ. ಕೃಷ್ಣ ಪರಮಾತ್ಮ ಹೊಗಳ್ತಾರೆ ಅಂತ ಹೀಗೀಗ ಬಗ್ಗೆ ನೋಡ್ತಾ ಇದ್ದಾನೆ ಅರ್ಜುನ. ಕೃಷ್ಣ ಪರಮಾತ್ಮ ಏನು ಹೊಗಳ್ತಾನೆ ಇಲ್ಲ. ಏನು ಕೃಷ್ಣ ಅವನು ನನ್ನ ರಥ ಒಂಚೂರು ಅಳಿಗಾಡಿಸಿದ್ದಕ್ಕೆ ಏನು ಬಹಳ ವಿಶೇಷವಾಗಿ ಶ್ಲಾಘನೆ ಮಾಡಿಬಿಟ್ಟು ರಥ ಧ್ವಂಸ ಮಾಡಿದ್ದೀನಲ್ಲ ನನ್ನ ಶ್ಲಾಘನೆ ಮಾಡ್ತಾ ಇಲ್ಲ. ನಿಂದೇನು ಪರಾಕ್ರಮನೆಲ್ಲ ಹೋಗಿ ಅವನು ಮಾಡಿದ ಸಾಧನೆ ಹೆಚ್ಚು. ಯಾಕೆ ಅದು ಏನಿದೆನೋ ಬರೀ ಕಟ್ಟಿಗೆನೋ ಏನೂ ಇಲ್ಲ ಅಲ್ಲಿ. ಇದೇನು ಅಂದ್ಕೊಂಡಿದ್ದೀಯಾ? ವೇದಾಭಿಮಾನಿ ದೇವತೆಗಳಿದ್ದಾರೆ ಇಲ್ಲಿ ಅಶ್ವಗಳ ರೂಪಕವಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ರೂಪಕವಾಗಿ ಅಶ್ವಗಳಿದ್ದಾರಲ್ಲಿ. ಇದರ ಮೇಲೆ ಮುಖ್ಯ ಪ್ರಾಣದೇವರಿದ್ದಾರೆ, ಬ್ರಹ್ಮದೇವರ ಸನ್ನಿಧಾನ ಇದೆ, ಆಮೇಲೆ ಗಾಂಧೀವ ಧನಸ್ಸಿದೆ. ಇಂದ್ರನ ಸ್ಥಾನದಲ್ಲಿ ನೀನಿದ್ದೀಯಾ, ಇದರ ಮೇಲೆ ಜಗತ್ಪತಿಯಾಗಿ ನಾನು ಕೂತ್ಕೊಂಡಿದ್ದೀನಿ. 1 ಇಂಚಲ್ಲ, 1 ರೋಮಕೂಪದಷ್ಟು ಅಲಗಾಡಿಸಿದರೂ ಅವನು ಮಹಾಪರಾಕ್ರಮಿ. ಅವನು ಏನಿದೆಯೋ ಆ ರಥದಲ್ಲಿ ಯಾವ ಸಾಧನೆ ಇದೆ ಅದಕ್ಕೆ? ನಿಂದ ಸಾಧನೆ ಇಲ್ಲ, ಹೋಗಿ ಅವನ ಸಾಧನೆಯೇ ಸಾಧನೆ ಅಂಥೇಳಿ ಗುಣಕ್ಕೆ ಮಾತ್ಸರ್ಯ ಇರಬಾರ್ದು ಅಂತಾರೆ ದೇವರು. ನಿಜವಾಗಲೂ ಒಂದೊಂದು ಬಾರಿ ಧರ್ಮದ ವಿಚಾರ ತಗೊಂಡಾಗ ನಮ್ಮವರು ಬೇರೆಯವರು ನೋಡೋದೇ ಇಲ್ಲ. ಭಗವಂತ ಶ್ಲಾಘನೆ ಮಾಡ್ತಾನೆ. ಭಗವಂತ ಒಂದೊಂದು ಬಾರಿ ತಪ್ಪು ಮಾಡಿದ್ರೆ ಅವನು ನಿಂದನೆ ಮಾಡ್ತಾನೆ, ಸಾಧನೆ ಮಾಡಿದಾಗ ಅವನು ಶ್ಲಾಘನೆ ಮಾಡ್ತಾನೆ. ಭಗವಂತ ಹೀಗೆಲ್ಲ ತೋರಿದ್ದಾನೆ. ಇಂತಹ ಶ್ರೀಹಿರ ಕೃಷ್ಣನೇ ಪರಶುರಾಮ. ಹೀಗೆ ಪರಶುರಾಮನಾಗಿ ಅನೇಕ ಭಕ್ತರನ್ನು ಉದ್ಧರಿಸಿ ಕೊನೆಗೆ ರಾಮನು ಬೇರೆಯಲ್ಲ, ಪರಶುರಾಮ ದೇವರು ಬೇರೆಯಲ್ಲ, ಎರಡೂ ರೂಪಗಳು ಅಭಿನ್ನ, ಸ್ವಗತ ಭೇದ ವಿವರ್ಜಿತ ಎನ್ನುವುದನ್ನು ತೋರಿಸಿಕೊಟ್ಟಂತಹ ರೂಪ ಪರಶುರಾಮ ರೂಪ.
ನೀವು ಭಾಗವತ ಕೇಳಿದ್ದೀರಾ, ಈ ಯಾರು ಜಯವಿಜಯರು ತಾವು ಭೂಲೋಕದಲ್ಲಿ ಅಸುರರಾಗಿ ಹುಟ್ಟಿದರು. ಯಾಕೆ ಹುಟ್ಟಿದರು ಅಂದರೆ ಇವರ ಋಷಿಗಳ ಶಾಪ, ಸನತ್ಕುಮಾರರ ಶಾಪ. ಏನದು ಶಾಪ, ಯಾಕಂತಹದ್ದು, ಏನು ತಪ್ಪಾಯಿತು ಅಂದರೆ 3 ಬಾರಿ ಅವರು ಅಸುರ ಯೋನಿಯಲ್ಲಿ ಹುಟ್ಟಬೇಕಾಗಿ ಬಂತು. ಅಲ್ಲಿ ತಪ್ಪು ಮಾಡಿದ್ದು 1 ಸಲ, 3 ಸಲ ಯಾಕೆ ಅಂತಂದರೆ ಅವ್ರನ್ನ 1 ಸಲ ಬಿಡಲಿಲ್ಲ ಅಂತ ಅವರು 1 ಸಲ ಶಾಪ ಕೊಡಬೇಕು. ಇನ್ನೆರಡು ಎಕ್ಸ್ಟ್ರಾ ಯಾಕೆ ಅಂದರೆ 1 ಸಲ ಲಕ್ಷ್ಮೀದೇವಿನೇ ತಡೆ ಹಿಡಿದಿದ್ರಂತೆ. ಅಮ್ಮ, ದೇವರು ಹೇಳಿದ್ದಾನೆ ನೀನು ಒಳಗಡೆ ಹೋಗ್ತಕ್ಕದ್ದಲ್ಲ ಅಂತ. ದೇವರಂದ ಲಕ್ಷ್ಮೀದೇವಿಗೋಸ್ಕರ ಏಕಾಂತನೋ, ಅವಳೇ ಹೊರಗೆ ನಿಲ್ಲಿಸಿ ಯಾವ ಏಕಾಂತನೋ, ಜ್ಞಾನ ಇಲ್ಲ ಇವರಿಗಂತ ಸುಮ್ಮನೆ ಇದ್ದ ಮೊದಲಿಗೆ. 2ನೇ ಬಾರಿ ಬ್ರಹ್ಮದೇವರು ಬಂದರೆ ಬ್ರಹ್ಮದೇವರನ್ನು ತಡೆ ಹಿಡಿದು ಬಿಟ್ರು. ಮಗನು ಬಿಡಬೇಡ ಅಂತ ಯಾವ ನಾನು ಹೇಳ್ತಾನೇನೋ, ಕಂಡ ತಮೋ ಯೋಗ್ಯರ ಅಂತಿಂಥವ್ರನ್ನ ಬಿಡಬಾರ್ದು ಅಂತ ಅರ್ಥ. ಅದಕ್ಕೆ ಬೇಡ, ಬರಲಿ, ಮುಂದೆ ಋಷಿಗಳು ಬರ್ತಾರೆ, 2 ಸೇರಿಸಿ ಅವರೇ ಶಾಪ ಕೊಡ್ತಾರೆ ಅಂತ ಹೇಳಿ ಶಾಪ ಕೊಟ್ಟರು. ಅವರೇ ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ರಾವಣ, ಕುಂಭಕರ್ಣ, ಶಿಶುಪಾಲ ದಂತಭಕ್ತರಾದಾಗ ವರಾಹ ರೂಪಿಯಾಗಿ ಭಗವಂತ ನರಸಿಂಹನಾಗಿ, ರಾಮನಾಗಿ, ಕೃಷ್ಣ ಪರಮಾತ್ಮನಾಗಿ ಅವರನ್ನು ಸಂಹಾರ ಮಾಡಿ ಮುಂದೆ ಅವರನ್ನು ಉದ್ಧರಿಸಿದ ಅಂತ ಇಷ್ಟು ಕೇಳ್ತೀವಿ. ಆದರೆ ಭಾಗವತಕಾರರು, ವ್ಯಾಖ್ಯಾನಕಾರರು ವಿಷಯವನ್ನು ತಿಳಿಸಿಕೊಡೋದೇನೆಂದರೆ, ನಿಜವಾಗಲೂ ಅವರಿಗೆ ಅಸುರ ಯೋನಿಗೆ ಕಾರಣ ಏನು ಅಂದರೆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದ್ದಕ್ಕೆ ಅವರು ಅಸುರ ಯೋನಿಯಲ್ಲಿ ಬರಬೇಕಾಗಿ ಬಂತು ಅಂತ ಶಾಸ್ತ್ರ ಹೇಳುತ್ತದೆ. ಅಂದರೆ ರಾಮ ಬೇರೆ, ಕೃಷ್ಣ ಬೇರೆ. ಇವತ್ತೆಲ್ಲ ಕೆಲವರ ಭಾವನೆಗಳೆಲ್ಲ ಹೇಗೆ ಅಂದರೆ, ನಾನು ರಾಮನ್ನ ಲೈಕ್ ಮಾಡಿದ ಹಾಗೆ ನರಸಿಂಹನ ಲೈಕ್ ಮಾಡಲ್ಲಪ್ಪ ನಾನು ಅಂತಾರೆ. ಯಾಕೆ ನರಸಿಂಹ ಬಹಳ ಉಗ್ರ, ರಾಮ ಬಹಳ ಶಾಂತ. ಅಂದರೆ ಅವನು ಬಹಳ ಕೋಪಿಷ್ಟ, ಇವನ ಶಾಂತಮೂರ್ತಿ. ಅಂದರೆ ಏನಾಗ ನರಸಿಂಹದೇವರು ಬೇರೆ, ರಾಮದೇವರು ಬೇರೆ ಅಂತ ಹೇಳ್ದಂಗೆ ಆಯ್ತಲ್ಲ. ಸರ್ವಾತ್ಮನ ಚಿಂತನೆ ಹಾಗೆ ಮಾಡಬಾರ್ದು ಅಂತ ಇದೆ ಶಾಸ್ತ್ರ. ಆ ಸಮಯದಲ್ಲಿ ಕೋಪವನ್ನು ಅಭಿವ್ಯಕ್ತಿ ಸುಮ್ಮನೆ ತೋರಿಸ್ತಾನೆ ಅಷ್ಟೇ ಹೊರತು ಯಾವ ಕೋಪತಾಪಗಳಿಲ್ಲ. ಏನು ರಾಮಾವತಾರದಲ್ಲಿ ಕೋಪ ಇದ್ದಿಲ್ವಾ? ರಾವಣಾದಿ ದೈತ್ಯರನ್ನೇನ ಸಂಹಾರ ಮಾಡಬೇಕಾದ್ರೆ ಕೋಪ ಇದ್ದಿಲ್ಲ ಆ ಸಮಯದಲ್ಲಿ, ತೋರಿಸಿಲ್ವೇ? ಇದರ ಅಭಿಪ್ರಾಯ ನಮ್ಮಂತಹ ಈ ಪ್ರಾಕೃತವಾದ ಒಂದು ಅರಿಷಡ್ ವರ್ಗದಲ್ಲಿ ಬರುವಂತಹ ಕೋಪತಾಪಗಳು ಇಂಥದ್ದೆಲ್ಲ ದೇವರಿಗಿಲ್ಲ. ತನ್ನ ಇಚ್ಛೆಯಿಂದ ಆ ಸಮಯದಲ್ಲಿ ತೋರಿಸ್ತಾನೆ, ವ್ಯಕ್ತ ಮಾಡ್ತಾನೆ, ತಕ್ಷಣ ನಾಶವನ್ನು ಮಾಡಿ ಅನುಗ್ರಹ ಮಾಡಿದ್ದಾನೆ. ಈ ಚಿಂತನೆಯೇ ಬರಬೇಕು. ಹಾಗಾಗಿ ಪರಶುರಾಮನು ಬೇರೆಯಲ್ಲ, ರಾಮನು ಬೇರೆಯಲ್ಲ. ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಹೇಳಬೇಕಾದಾಗ ಇಬ್ಬರು ಕೊನೆಗೆ ಒಂದೇ ರೂಪವನ್ನು ಸೇರಿದರು ಮತ್ತು ಬೇರೆ ಬಂದರು ಅಂತಲೂ ಇದೆ. ಮತ್ತು ಹಾಗಾದ್ರೆ ಬಾಣ ಬಿಡುವ ಸಮಯದಲ್ಲಿ ಹಾಗಾಗಿ ಮತ್ತೆ ಓಡಿದ್ರಲ್ಲ ಅಂತಂದರೆ ಕಥಾಭಾಗ ಗೊತ್ತಿದೆ. ಹಾಗಾಗಿ ನಾವು ಭಾಳ ವಿಸ್ತಾರ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದೊಂದು ವಿಷಯ ತೊಗೊಂಬಿಟ್ರೆ ಮತ್ತು ವಿಸ್ತಾರವಾಗಿಬಿಡುತ್ತೆ. ಇದು ಯಾವಾಗ ಸೀತಾ ಕಲ್ಯಾಣವನ್ನು ಮುಗಿಸಿಕೊಂಡು ರಾಮಚಂದ್ರ ದೇವರು ಬರಬೇಕಾದಾಗ ಪರಶುರಾಮ ದೇವರು ಎದುರಿಗೆ ಬಂದರು. ನೀನೇನು ಪಿನಾಕ ಧನಸ್ಸನ್ನು ಅದೇನೋ ಮುರಿದು ಬಿಟ್ಟು ಸೀತಾ ಕಲ್ಯಾಣ ಮಾಡ್ಕೊಂಡಿದ್ದು ಏನು ದೊಡ್ಡದು, ಶಾರಂಗ ಧನಸ್ಸನ್ನು ಎತ್ತಿ ಧಾರಣ ಮಾಡು, ಆವಾಗ ವಾಸುದೇವ ಅಂತ ನಾನು ನಂಬುತ್ತೀನಿ ಅಂತಂದಾಗ ಆಯಿತು ಅಂಥೇಳಿ ಅದಕ್ಕೆ ಬಹಳ ರಾಜ ಬೇಡ, ಕಾಲಿಗೆ ಬೀಳ್ತಾನೆ. ದಶರಥ, ನನ್ನ ಮಗನ ಬಿಟ್ಬಿಡು, ನನ್ನ ಮಗನ ಬಿಟ್ಬಿಡ್ರಿ, ನಾನು ಬೇಕಾದ್ರೆ ಬರ್ತೀನಿ, ನನ್ನ ಪ್ರಾಣ ತೊಗೊಂಡ್ರೂ ಪರವಾಗಿಲ್ಲ, ನಿನ್ನ ತೊಗೊಂಡು ನಾನೇನು ಮಾಡಲಿ, ನಿಂಗೆ 4 ಜನ ಮಕ್ಕಳನ್ನ ಕೊಟ್ಟಿದ್ದೀನಿ, ಕಳಿಸಿವನ ಅಂತ. ಅಲ್ಲ, 3 ಜನನ ಅಂದರೆ ಲಕ್ಷ್ಮಣ, ಭರತ, ಶತ್ರುಘ್ನ 3 ಜನ ಬಿಟ್ಟಿದ್ದೀನಿ, ಇವನು ಕಳಿಸು ಅಂತಂಥೇಳಿ ರಾಮಚಂದ್ರ ದೇವರು ಆ ಶಾಂಗ ಧನಸ್ಸನ್ನು ಎತ್ತಿ ಬಾಣವನ್ನು ಹೂಡೇ ಬಿಟ್ಟರು ಮಹಾನುಭಾವರು. ಹೂಡಿದ ಮೇಲೆ ಆ ಬಾಣವನ್ನು ಪುನಃ ವಾಪಸ್ ತಕ್ಕೊಳ್ಳೋದಿಲ್ಲ, ಅವ್ರದ್ದೊಂದು ಪ್ರತಿಜ್ಞೆ. ಏನು ಮಾಡಬೇಕು, ಬಿಟ್ಟೇ ಬಿಡ್ತೀನಿ ಅಂತಂದಾಗ ಸ್ವಲ್ಪ ವಾಲ್ಮೀಕಿ ರಾಮಾಯಣ ಕೆಲವು ಕಡೆ ಏನಂದರೆ ಪರಶುರಾಮ ದೇವರು ಓಡಿದ್ರು ಅಂತ ಹೇಳ್ತಾರೆ. ಅವನು ಬೆನ್ನೆತ್ಕೊಂಡು ಹೋದ ಅಂತ ಬಾಣ ಬಿಟ್ಟ. ಆವಾಗ ಅತುಲ ನಾಮಕ ದೈತ್ಯ ಉದರದಲ್ಲಿದ್ದ, ಅವನನ್ನು ಹೊರಗೆ ಹಾಕಿದ್ದಾರೆ. ಯಾಕೆ ಉದರದಲ್ಲಿದ್ದಾಗ ಅವನು ಸಂಹಾರ ಮಾಡ್ಬೋದಾಗಿತ್ತಲ್ಲ ಅಂದರೆ ಅಚ್ಛೇದ್ಯಾಭೇದ್ಯವಾದ ಶರೀರ ಒಳಗಡೆ ಸಂಹಾರ ಮಾಡಿದ್ರೆ ಆ ಸ್ಥಾನಕ್ಕೆ ಮಹತ್ವ ಬರೋದಿಲ್ಲ ಅಂತ ದೇವರು ಹಾಗೆ ಮಾಡಲಿಲ್ಲ. ಬ್ರಹ್ಮದೇವರ ವರ, ಅವನು ಬ್ರಹ್ಮದೇವರ ವರ ಬೇಡಿದ್ದವನು, ನನಗೆ ವೈಕುಂಠಕ್ಕೆ ಹೋಗಬೇಕು ಅಂತ ಅವನಿಗೊಂದು ಆಸೆ. ಹೇಗಾಗಬೇಕು, ಪರಶುರಾಮ ದೇವರಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಪರಶುರಾಮ ದೇವರಿಗೆ ಸಾಮಾನ್ಯ ಮಾನವರಂತೆ ಸಾವಿಲ್ಲ, ಮೂಲ ರೂಪವನ್ನು ಸೇರ್ತಾನೆ. ಮೂಲ ರೂಪ ಸೇರಿದಾಗ ಏನಾಗುತ್ತೆ, ವೈಕುಂಠವೇ. ಆವಾಗ ಅಂದಂತ ಮಸ್ಸಿಗೆ ನಂಗೆ ಪ್ರವೇಶ ಇರೋದಿಲ್ಲ. ವೈಕುಂಠಕ್ಕೆ ಹೋಗ್ಬಿಟ್ರೆ ನಚ ಪುನರಾವರ್ತತೆ, ಪುನಃ ವಾಪಸ್ ಬರೋದಿಲ್ಲ. ಈ ಭಾವನೆಗಳೆಲ್ಲ ಇತ್ತು. ಹಾಗಾಗಿ ಅಷ್ಟೂ ನನಗೇನಾದರೂ ಸಾವು ಬರೋದಿದ್ದರೆ ಪರಶುರಾಮ ದೇವರಿಗೆ ಸೋಲು ಏನಾದರೂ ಬಂದರೆ ನನಗೆ ಸಾವು ಬರಲಿ ಅಂತ ವರ ಕೇಳಿದ್ದ. ಅವರಿಗೆ ಸೋಲು ಇಲ್ಲೇ ಇಲ್ಲ ಅಂತ ಪರಿಪೂರ್ಣ ಜ್ಞಾನ ಇತ್ತು ಅವನಿಗೆ. ದೇವರಂದ, ನಾನು ಸೋತಂತೆ ನಡೆದುಕೊಳ್ತೀನಿ, ಅವರಿವರ ಹತ್ರ ಸೋತರೆ ತಪ್ಪಾದೀತು, ನನ್ನದೇ ಆದ ಅಭಿನ್ನ ರೂಪದಿಂದ ನಾನೇ ಸೋತಂತೆ ಮಾಡ್ತೀನಿ, ಏನೂ ಧಕ್ಕೆ ಬರೋದಿಲ್ಲ ಅಂಥೇಳಿ ತನ್ನದೇ ಆದ ಅಭಿನ್ನ ರೂಪ ರಾಮಚಂದ್ರ ದೇವರಿಂದ, ನೋಡೋ ನಾನಂತರೂ ಸಾಯ್ತಾ ಇದ್ದೀನಿ, ನೀನು ಯಾಕೆ ನನ್ನ ಜೊತೆಗಿದ್ದು ಸಾಯ್ತೀಯ, ಹೊರಟೋಗು, ಬದುಕೋ ಅಂತಂಥೇಳಿ ಪರಶುರಾಮ ದೇವರು ಹೇಳಿದರೆ ಸತ್ಯವೇನೋ ಅಂದ್ಕೊಂಡ್ಬಿಟ್ಟ ಅವನು. ಉದರದಿಂದ ಹೊರಗಡೆ ಬಂದ ತಕ್ಷಣ ಬಾಣ ಅವನು ಸಂಹಾರ ಮಾಡಿ ಪಾತಾಳದಲ್ಲಿರುವ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತು ಅಂತ ಇವೆಲ್ಲ ನಿರ್ಣಯ ಕೊಡ್ತಾರೆ.
ಆಮೇಲೆ ಪರಶುರಾಮ ದೇವರು ಬಂದು ರಾಮಚಂದ್ರ ದೇವರು ಇಬ್ಬರೂ ಒಂದೇ ಆಗಿ ಬೇರೆ ಬೇರೆ ಅಲ್ಲ ಅನ್ನೋದನ್ನು ತೋರಿಸಿ ಮತ್ತು ಪ್ರತ್ಯೇಕವಾಗಿ ಅನುಗ್ರಹ ಮಾಡಿದರು ಅಂತ. ಹೀಗೆ ಭಗವಂತನಲ್ಲಿ ಸ್ವಗತ ಭೇದ ವಿವರ್ಜಿತ, ತನ್ನ ರೂಪಗಳಿಗೂ ತನ್ನ ಗುಣಗಳಿಗೂ ತನ್ನ ಕಾರ್ಯಗಳಿಗೂ ತನ್ನ ಅನೇಕವಾದಂತಹ ಅಘಟಿತ ಘಟನಾ ಸಾಮರ್ಥ್ಯಗಳು ಅಂತ ಏನೇನು ಕಾಣ್ತಾ ಬರ್ತೀವಿ ಅವೆಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಅದು ಭೇದ ಅನ್ನೋದು ಸರ್ವಾತ್ಮನ ದೇವರ ರೂಪಗಳಲ್ಲಿ ಗುಣಗಳ ವಿಚಾರದಲ್ಲಿ ಇಲ್ಲ. ಅಂತಹ ಶ್ರೀಹರಿ ಭಗವಂತನ ಅಡಿದಾವರಗಳಿಗೆ ಅನಂತ ನಮಸ್ಕಾರವನ್ನು ಮಾಡ್ತಾ, ಸ್ವಾಮಿನ್ ಮಯಿ ಅಮಿತ ದಯಾ ಕಾರ್ಯ ಅವತ್ತು. ಹಾಗಾಗಿ ನನ್ನ ಮೇಲೆ ಅಪಾರವಾದಂತಹ ದಯೆಯನ್ನು ನನ್ನ ಮೇಲೆ ಮಾಡುತ್ತಂದೆ, ಆತ್ಮೋದ್ಧಾರವನ್ನು ಮಾಡು, ಜೀವನ ಸಾರ್ಥಕವಾಗಿ ಆಗುವಂತೆ ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಶ್ರೀರಾಮಚಂದ್ರ ದೇವರ ಚರಿತ್ರೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿಕೊಡ್ತಾ ಇದ್ದಾರೆ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೌರಾಮ ಲಾಮಿತ ಮಹೋ ಹರಾಮರಸ್ತು ತಯಶೋ ರಾಮ ಕಾಂತಿ ಸುತನೋ ರಾಮ ಲಬ್ಧ ಕಲಹ ಸ್ವರಾಮ ವರೀಯ ರಿಪು ವಿರಾಮ ಯರ್ಥಿಕರ ಚಿರಾಮಲಾವೃತ ಕಟೀ ಸ್ವರಾಮ ದರ್ಶನ ಜಮರಾಮಯಾಗತ ಸುಘೋರಾಮನೋರಥಹರ ಲಕ್ಷ್ಮಣ ಶುಕಾರಾಮ ಭೂಹು. ಈ ಶ್ಲೋಕದಲ್ಲಿ ನಾವು ರಾಮಾಯಣ ಕೇಳದಂತೆ ಸಲಾಗಿ ರಾಮಾಯಣದ ಕಥಾ ಇಲ್ಲ. ಇಲ್ಲಿ ಸ್ವಲ್ಪ ಅವರ ಉಪಾಸನೆಗೆ ತಕ್ಕಂತೆ ತಗೊಂಡಿದ್ದಾರೆ. ಅಂದರೆ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ, ಹಿಂದಿನ ಮುಂದೆ ಹೇಳೋದು, ಮುಂದೆ ಹಿಂದೆ ಹೇಳೋದು, ಪೂರ್ವ ಪರೀಕಾರ ಮಥಾ ಪರಮವಾ ಕ್ಷಾಮ್ಯಂತು ಅಂತ ಅಲ್ಲಿ ಬೇಡ್ಕೊಂಡಿದ್ದಾರೆ. ಇಲ್ಲೇನು ವಾದಿರಾಜರು ಬೇಡ್ಕೊಂಡಿಲ್ಲ, ಭಗವಂತನ ಸ್ತೋತ್ರ ಮಾಡ್ತಾ ಇದ್ದೀವಿ. ನೀವು ಕಥಾ ತಿಳ್ಕೊಡ್ರಿ ಬೇರೆ ಪುರಾಣಗಳಿಂದ, ಇಲ್ಲಿ ಮಾತ್ರ ಅವನ ಗುಣಚಿಂತನೆ ಮಾಡೋದಕ್ಕೋಸ್ಕರ ಇದನ್ನು ಮಾಡಿರುವುದು. ಹಾಗಾಗಿ ಇದು ಹಾಗೇ ಚಿಂತನೆ ಮಾಡಬಹುದು. ಹಾಗೆ ಭಗವಂತನ ವಿಷಯದಲ್ಲಿ ಗುಣಚಿಂತನೆ ಮಾಡಬೇಕಾದಾಗ ಕಥೆ ತಿಳಿಸೋದಕ್ಕೆ ಹೊರಟಿಲ್ಲ, ಗುಣಚಿಂತನೆ ಮಾಡೋದಕ್ಕೆ ಹೊರಟಿರೋದು. ಆದರೆ ಆ ವಿಷಯವನ್ನು ವ್ಯಾಖ್ಯಾನಕಾರ ತಿಳಿಸಿಕೊಟ್ಟಿದ್ದಾರೆ ಅಂತ ಅದನ್ನು ವರ್ಣನೆ ಮಾಡ್ತಾ ಇರುವುದು. ಇಂತಹ ಸ್ವಾಮಿನ್ ಲಕ್ಷ್ಮಣ ಶುಕಾರಾಮ ಭೂಹು ಅಂದರೆ ಲಕ್ಷ್ಮಣನಂತೆ ಇರುವಂತಹ ವಿಹಾರ ಪರಮಸುಂದರವಾದಂತಹ ಈ ಏನು ಪುಷ್ಪಗಳು, ಆ ಪುಷ್ಪಗಳಂತೆ ಇರುವಂತಹ ಅವನು ಗೌರಾಮ ಲಾಮಿತಹೋ ಹರ ಅಂದರೆ ಶುದ್ಧವಾದ ಶುಭ್ರವರ್ಣ ಬಿಳಿ ವರ್ಣಯುಕ್ತವಾದಂತಹ ಅಪಾರವಾದ ಕಾಂತಿಯಿಂದ ಅಪರಿಮಿತವಾದಂತಹ ಕಾಂತಿ ಅಂದರೆ ಮುತ್ತಿನಂತೆ ಪರಮಸುಂದರ ಮೂರ್ತಿಯಾಗಿ, ಮುತ್ತಿನ ಸರ ಹೇಗೆ ಕಾಣಿಸಬೇಕು ಅಷ್ಟು ಪರಮಸುಂದರವಾಗಿ ಕಾಣುವಂತಹ ಅಮರಸ್ತು ಯಶಃ ಭಗವಂತ ಹೇಗಿದ್ದಾನೆ, ಸಕಲ ದೇವತೆಗಳಿಂದ ನಿರಂತರ ಸ್ತುತ್ಯನಾಗಿದ್ದಾನೆ, ಪೂಜ್ಯನಾಗಿದ್ದಾನೆ. ಇನ್ನೆಂತಹ ಭಗವಂತ ರಾಮಕಾಂತಿ ಸುತನೋ ಪರಮಾತ್ಮ ಅನಂತ ಸೂರ್ಯಕೋಟಿ ಪ್ರಕಾಶಮಾನನಾಗಿ ಕಾಣುವಂತಹ ಭಗವಂತನೇ. ಅವನ ಶರೀರ ಎಷ್ಟು ಪರಮಸುಂದರವಾದ ಕೋಮಲವಾದ ಶರೀರ. ರಾಮಲಬ್ಧ ಕಲಹ ಪರಶುರಾಮ ದೇವರ ಜೊತೆಗೆ, ಇವಾಗ ಹೇಳಿದೆ ನಾನು ಆ ಕಥಾ ಎಲ್ಲ, ಅದೇ ಪ್ರಸಂಗ ಇಲ್ಲಿ ಮತ್ತೆ ತಗೊಳ್ತಾ ಇದ್ದಾರೆ. ಪ್ರಾಪ್ತವಾದ ಪ್ರಸಂಗದಲ್ಲಿ ಬಂದಂತಹ ಸ್ವರಾಮ ವರಿಯ ರಿಪು ವೀರಾವ ಯಾರ್ಥಿಕರ, ತನ್ನದೇ ಆದ ರೂಪ, ತನ್ನದೇ ಆದ ಕಾರ್ಯ, ತನ್ನದೇ ಆದಂತಹ ಲೀಲಾ, ಎಲ್ಲದೂ ತನ್ನದೇ ಆದರೂ ಕೂಡ ತಾನು ಬೇರೆ ಪರಶುರಾಮನು ಬೇರೆ ಅನ್ನುವಂತೆ ಒಂದು ರೂಪ ವೈರಾಗ್ಯ ರೂಪ, ಇನ್ನೊಂದು ರೂಪ ಪರಿಪೂರ್ಣ ರಾಜನಿಗೆ ಇರಬೇಕಾದಂತಹ ಲಕ್ಷಣದಂತೆ ರಾಜಾದಿರಾಜನಾಗಿ ಕಾಣುವಂತೆ ಇರುವಂತಹ ಶ್ರೀರಾಮಚಂದ್ರ ಒಂದು ಕಡೆ, ಇನ್ನೊಂದು ಕಡೆ ಪರಶುರಾಮ, ಈ ರೂಪಗಳಿಂದ ಲೋಕದಲ್ಲಿ ಅಭಿವ್ಯಕ್ತನಾದಂತಹ ಸ್ವಾಮಿನ್ ಕಟೆ ಅಂದರೆ ಕಟೆ ಶಬ್ದಕ್ಕೆ ನಾರು ಬಟ್ಟೆಯನ್ನು ಧರಿಸಿದಂತಹ ಪರಶುರಾಮ ದೇವ ಹೇಗೆ ಕಂಡಿದ್ದಾನೆ ಆ ಸಮಯದಲ್ಲಿ ಸರ್ವರ ದುಃಖವನ್ನು, ರೋಗ, ಸಂಸಾರವೆಂಬ ಭವಸಾಗರ, ಈ ಸಾಗರವನ್ನೇ ದಾಟಿಸಿ ದಡವನ್ನು ಸೇರಿಸದಂತೆ, ಅಥವಾ ಭವರೋಗ, ಈ ಸಂಸಾರವೆಂಬ ದೊಡ್ಡ ರೋಗ, ಈ ರೋಗವನ್ನು ನಾಶ ಮಾಡಿ ಸುಖವನ್ನು ಕೊಡುವಂತಹ ಸ್ವಾಮಿನ್ ಇನ್ನೆಂತಹ ಭಗವಂತ ಪರಮಾತ್ಮನೇ. ಸ್ವರಾಮ ದರ್ಶನಜ ಮರಾಮಯಾಗತ ಸುಘೋರಾಮನೋ ಹರಹತರ ಸುಘೋರಾಮ ನೋರಥಹರ. ಸ್ವಾಮಿ, ಪಂಚವಟಿಯ ಗ್ರಾಮದಲ್ಲಿ ರಾಮಚಂದ್ರ ದೇವರು ತಾವು ಅಲ್ಲಿ ಸನ್ನಿಧಾನಯುಕ್ತರಾಗಿದ್ದು, ಅಲ್ಲಿ ತಾನೂ ಕೂಡ ವನದಲ್ಲಿ ಧರಿಸಬೇಕಾದಂತಹ ಋಷಿಮುನಿಗಳು ಧರಿಸುವಂತಹ
ವಸ್ತ್ರವನ್ನು, ಪರಮಸುಂದರವಾದಂತಹ ವಸ್ತ್ರವನ್ನು ತಾನು ಧರಿಸಿ ಅದರಿಂದ ಸುತ್ತುವರೆದಲ್ಪಟ್ಟಂತಹ ಅವನ ಸೊಂಟ ಭಾಗ ತುಂಬ ಸುಂದರ, ಚಿಕ್ಕದಾಗಿದೆ. ನೋಡುವುದಕ್ಕೆ ಅವನ ಶರೀರ ಎಷ್ಟು ಸುಂದರವಾಗಿದೆ ಅಂತ ಅನ್ನೋದಕ್ಕೆ ವಿಸ್ತಾರವಾದ ಬಾಹು, ಅವನ ಭಾಗ ಹೀಗೆ ಬರ್ತಾ ಇದೆ ಅಂತ ನೋಡೋದಕ್ಕೆ ಅದು ಎಷ್ಟು ಸುಂದರವಾಗಿ ಕಾಣ್ತಾನೆ ಅನ್ನೋದಕ್ಕೆ ಉದರ ಚಿಕ್ಕದಾಗಬೇಕು, ಹೃದಯ ಭಾಗ ಎಲ್ಲ ಬಂದಾಗ ಇದು ಅಗಲ ಆಗಬೇಕು, ಹೀಗಿರಬೇಕು. ಇದೆಲ್ಲ ದೇವರು ತೋರಿಸಿಕೊಡ್ತಾ ಇದ್ದಾನೆ. ರೇಖಾತ್ರಯಗಳಿಂದ ಕೂಡಿದಂತಹ ಆ ಉದರ ಅಂದರೆ ಮನುಷ್ಯನಾದವನು ಸಾತ್ವಿಕ, ರಾಜಸ, ತಾಮಸ 3 ಗುಣಗಳನ್ನು ಅಳವಡಿಸಿಯೇ ಜೀವನ ಇರ್ತಾನೆ. ಸತ್ವಗುಣ ಉನ್ನಾಹವಾದಾಗ ಸತ್ವಕರ್ಮಗಳನ್ನು, ಉತ್ತಮವಾದ ದೇವರ ಮಹಿಮಾ, ಶ್ರವಣ, ಮನನ, ಧ್ಯಾನ ಸಾಧನೆಗಳನ್ನು ಮಾಡಿಕೊಂಡಿರ್ತಾನೆ. ರಜೋಗುಣ ಉನ್ನಾಹವಾದಾಗ ಸ್ವಲ್ಪ ಪುಣ್ಯಕರ್ಮ, ಸ್ವಲ್ಪ ಪಾಪಕರ್ಮ. ಅಂದರೆ ಕಾಯಿಕವಾಗಿ ಪುಣ್ಯಕರ್ಮ ಮಾಡ್ತಾ ಇದ್ದರೆ ಮಾನಸಿಕವಾಗಿ ಪಾಪಕರ್ಮ ನಡೆದಿರುತ್ತದೆ, ಇನ್ನೇನೋ ಆಲೋಚನೆ. ಹೀಗೆ ಅಂದರೆ ಏಕಕಾಲದಲ್ಲಿ ಎರಡೂ ನಡೀತಾ ಇರುತ್ತದೆ. ಅದರಲ್ಲೂ ವ್ಯತ್ಯಾಸ, ಕೆಲವು ಪುಣ್ಯ ಭಾಗ ಹೆಚ್ಚು, ಪಾಪಕರ್ಮ ಕಡಿಮೆ ಇರುತ್ತದೆ, ಪಾಪಕರ್ಮ ಹೆಚ್ಚು, ಪುಣ್ಯಕರ್ಮ ಕಡಿಮೆ, ಅದರಲ್ಲೂ ವ್ಯತ್ಯಾಸ. ಇನ್ನು ತಮೋಗುಣ ಉನ್ನಾಹವಾದಾಗ ಮುಗಿದೋಯ್ತು. ಇನ್ನೆಲ್ಲ ಗುರುಗಳಿಲ್ಲ, ಹಿರಿಯರಿಲ್ಲ, ಜ್ಞಾನಿಗಳಿಲ್ಲ, ತನ್ನ ಇಚ್ಛೆಗೆ ಬಂದಂತೆ ನಡೆದುಕೊಳ್ತಾ ಪಾಪ ಸಾಧನೆ ಮಾಡ್ತಾ ಇರ್ತಾರೆ. ಹೀಗೆ ಮನುಷ್ಯರು ಅವರೆಲ್ಲರಿಗೂ ಪ್ರೇರಕನಾದವನು ಭಗವಂತ. ಸ್ವಾಮಿನ್, ಹೇ ಜ್ಞಾನಾನಂದ ಗುಣಪರಿಪೂರ್ಣನಾದ ಭಗವಂತನೇ, ದರ್ಶನದ ಅನೇಕ ಜ್ಞಾನಗಳು ಮಾಡುವ ತಪಸ್ಸಿಗೆ ದರ್ಶನವನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡುವಂತಹ, ಅಥವಾ ತನ್ನೆದುರಿಗೆ ನಿಂತಹ ಮನ್ಮಥನ ಅನ್ನು ಅನುಸರಿಸಿರುವಂತಹ, ಅಂದರೆ ಇವಳು ಯಾರವಳು ರಾಕ್ಷಸಿ ಸಮಯದಲ್ಲಿ ಬಂದಲ್ಲ, ರಾವಣನ ತಂಗಿ, ಹೆಸರು ಹೇಳ್ತಾ ಇಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಶೂರ್ಪಣಖಿ. ಆ ಶೂರ್ಪಣಖಿ ಆ ಸಮಯದಲ್ಲಿ ಪರಮಸ್ಫುರದ್ರೂಪಿಯಾಗಿ ಬಂದು ನಿಂತುಕೊಂಡಿದ್ದಾಳಂತೆ. ಆ ರೂಪ ನೋಡಿ ನಿಜವಾಗಲೂ ಎಂತಹ ವ್ಯಕ್ತಿಗಳಾದರೂ ಮಾರು ಹೋಗಿಬಿಡಬೇಕು, ಪರಿಪೂರ್ಣ ಅವರಿಗೆ ದಾಸರಾಗಿ ಬಿಡಬೇಕು. ಸೌಂದರ್ಯಕ್ಕೂ ಮನ್ಮಥನಿಗೂ ಮನ್ಮಥ, ಹಿಂದೆನೇ ವಾಮನ ಅವತಾರದ ವಿಚಾರ ಹೇಳಬೇಕಾದಾಗ ಕೋಟಿರಸಂ ಅನಾತ್ಮ ಮುಂಜಿ ಗುಣಕ್ಕೂ ಅಂತೆಲ್ಲ ವರ್ಣನೆ ಮಾಡಬೇಕಾದಾಗ ಎಷ್ಟು ದೇವರು ಎಂತಹ ಪರಮಸುಂದರ ಅಂತಂತಂದರೆ, ಅನಂತ ಕೋಟಿ ಕೋಟಿ ಮನ್ಮಥನಂತೆ ಪರಮಸುಂದರ ಮೂರ್ತಿಯಾಗಿ ಕಂಡವನು ಅಂತಂತ ಹೇಳ್ತಾರೆ ಮಹಾನುಭಾವರು. ಅಂತಹ ಶ್ರೀಹರಿ ಪರಮಾತ್ಮನಿಗೆ ಇವಳು ಒಬ್ಬಳು ಬಂದು ನಿಂತುಕೊಂಡ್ರೆ ಅವನ ಇಂದ್ರಿಯ ಏನಾದರೂ ವಿಕಾರವಾಗಲು ಸಾಧ್ಯವ? ಸರ್ವಾತ್ಮನ ಇಲ್ಲ. ಅಂತಹ ಅವಳ ಮನಸ್ಸಿನಲ್ಲೂ ಒಂದು ಅಪೇಕ್ಷೆ ಇತ್ತು, ಏನು, ಇವನನ್ನೇ ಯಜಮಾನನನ್ನಾಗಿ ಪಡೆಯಬೇಕು, ಸೀತೆಯನ್ನು ಕೊಂದು ಬಿಡಬೇಕು, ತಾನು ಪಟ್ಟದ ಅರಸಿಯಾಗಬೇಕು ಎನ್ನುವ ಈ ದುರಾಶ ಏನಿತ್ತು, ಆ ಆಶೆಯನ್ನು, ನಾಶವನ್ನು ಲಕ್ಷ್ಮಣನಿಂದ ಮಾಡಿಸಿ, ಅರ್ಥಾತ್ ಈ ಶಬ್ದಕ್ಕೆ ಎಲ್ಲವೂ ಬಂದೋಯ್ತು, ಅಂದರೆ ಕಿವಿಗೆ ಮತ್ತು ಆ ಮೂಗು ಇವೆರಡನ್ನು ನಾಶ ಮಾಡಿಸಿ, ಮುಂದೆ ರಾಮಚಂದ್ರ ದೇವರು ಆ ಸೀತೆಗೆ ಅನುಗ್ರಹ ಮಾಡ್ತಾ, ಲಕ್ಷ್ಮಣನಿಗೆ ಅನುಗ್ರಹ ಮಾಡ್ತಾ, ಸಕಲ ದೇವಾನುದೇವತೆಗಳಿಂದ ಪುಷ್ಪವೃಷ್ಟಿ ಮಾಡಿಸಿಕೊಂಡು ಪೂರ್ಣಾನುಗ್ರಹ ಮಾಡಿದಂತಹ ಶ್ರೀರಾಮಚಂದ್ರ ಪ್ರಭೋ ಮಾಂ ಅವತು, ನಮ್ಮನ್ನು ರಕ್ಷಿಸು ಅಂತ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಶೂರ್ಪಣಖಿ ವಿಚಾರದಲ್ಲಿ ಕೆಲವರೆಲ್ಲ ಹೇಳುವ ಮಾತುಗಳು ಏನು ಅಂದರೆ, ಅಲ್ರಿ ಒಂದು ಕನ್ಯಾ ಒಂದು ವರನ್ನು ಅಪೇಕ್ಷೆ ಪಡಬಾರ್ದೇನ್ರಿ? ಪರಮಸ್ಫುರದ್ರೂಪಿ ರಾಮಚಂದ್ರ ಅವಳೇನೋ ಅಪೇಕ್ಷೆ ಪಟ್ಟಾಳೆ, ಏನು ಅಪರಾಧ? ಅದಕ್ಕೆ ಮುತ್ತೈದಿಗೆ ಯೋಗ್ಯವಾದಂತಹ, ಸುಮಂಗಲಿ ಸ್ತ್ರೀಗೆ ಯೋಗ್ಯವಾದಂತಹ ಅವೆರಡು ಆಭರಣಗಳು, ಧರಿಸುವಂತಹ ಅಂಗಾಂಗಗಳು ಕತ್ತರಿಸಿದ್ದಾನೆ ನಿಮ್ಮ ದೇವ್ರನ್ನೇ. ನೀವು ಒಳ್ಳೆ ಧರ್ಮಾತ್ಮ, ಪುಣ್ಯಾತ್ಮ, ಹಾಗೆ ಹೀಗೆ ಮಾರ್ಗದರ್ಶಕ ಅಂತಂತೆಲ್ಲ ಸ್ತೋತ್ರ ಮಾಡ್ತೀರಾ. ನಮ್ಮ ಪರಮಾತ್ಮ ಎಲ್ಲ ತರಹದರಲ್ಲೂ ಪರಮ ಸುಂದರ ಮೂರ್ತಿ, ಧಾರ್ಮಿಕನೇ, ಎರಡನೇ ಮಾತಿಲ್ಲ. ಏನಿದೆ ಶಾಸ್ತ್ರ, ನೀವೇನು ಹೇಳಿದ್ರಿ, ಒಂದು ಕನ್ಯಾ ಒಂದು ವರನ್ನು ಅಪೇಕ್ಷೆ ಪಡೆದರೆ ಏನು, ಅಪೇಕ್ಷೆ ಪಟ್ಟರೆ ಏನು ತಪ್ಪು? ಇದನ್ನು ನಾವು ತಪ್ಪು ಅಂತ ಹೇಳೋದಿಲ್ಲ. ಕನ್ಯಾ ಒಂದು ವರನ್ನು ಅಪೇಕ್ಷೆ ಪಡಬಹುದಾಗಲಿ, ಒಂದು ವಿಧವ ಮದುವೆಯಾದ ಪುರುಷನನ್ನು ಅಪೇಕ್ಷೆ ಪಡುವುದು ತಪ್ಪಾಗತ್ತೆ ಶಾಸ್ತ್ರದಲ್ಲಿ. ಇವಳಿಗೆ ಮದುವೆ ಆಗಿತ್ತು, ರಾವಣ ಯುದ್ಧ ಮಾಡಬೇಕಾದಾಗ ಹೇಳಿದ್ದ, ಮದ್ಯಪಾನ ಮಾಡಿ ನಾನು ಯುದ್ಧ ಮಾಡ್ತಾ ಇದ್ದೀನಿ, ನನ್ನ ಮುಂದೆ ಯಾರೂ ಬರಬೇಡಿ, ನಮ್ಮವರು, ನನಗೆ ನಮ್ಮವರು ಶತ್ರುಗಳು ಅಂತ ತಿಳಿಯದೆ ಎಲ್ಲರ ಯುದ್ಧ ನಾಶ ಮಾಡ್ತಾ ಇರ್ತೀನಿ, ನಮ್ಮವರು ಯಾರಾದರೂ ಬಂದರೆ ಗೊತ್ತಾಗದೆ ನಾಶವಾದರೆ ಆಮೇಲೆ ಅಳ್ತಾ ಕೂತ್ರೆ ನಾನು ಭಾಗಿಯಾಗುವುದಿಲ್ಲ, ನನಗದರ ಜವಾಬ್ದಾರಿ ಅಲ್ಲ ಅಂತ ಮುಂಚೆ ಹೇಳಿರ್ತಾನೆ. ಅನಿವಾರ್ಯ ಕಾರಣದಿಂದ ಆ ಶೂರ್ಪಣಖಿಯ ಗಂಡ ಎದುರಿಗೆ ಬಂದಿರ್ತಾನೆ, ಶಿರಚ್ಛೇದನ ಮಾಡಿಬಿಟ್ಟಿರ್ತಾನೆ. ಓ ಅಂತ ಅಳತಾಳವಳು. ಸರಿ, ಈಗ ಆಗಿದ್ದಾಗೋಯ್ತು, ನಾನು ಮುಂಚೆ ಹೇಳಿದ್ದೆ, ನೀವು ಕೇಳಲಿಲ್ಲ, ನಾನು ಅದರ ಜ್ಞಾನ ಇದ್ದಿಲ್ಲ, ನಡೆದೋಗಿದೆ, ಒಂದು ಅವಕಾಶ ಕೊಡ್ತೀನಿ, 14,000 ರಾಕ್ಷಸರನ್ನು ಕೊಡ್ತೀನಿ, ಖರ, ದೂಷಣ ಮೊದಲಾದವರನ್ನ, ನಿನಗೊಂದು ವಿಶೇಷ ಅವಕಾಶ ಕೊಡ್ತೀನಿ, ಯಾರಾದರೂ ಇಡೀ ನಿನ್ನ ಲೋಕದಲ್ಲಿ ಕಂಡಂತೆ ಎಂಥ ವ್ಯಕ್ತಿಯಾದರೂ ಆಗಲಿ
ನಿನಗೆ ಸುಂದರ ಪುರುಷ ಅವನ ಜೊತೆಗೆ ಸಂಸಾರ ಮಾಡಬೇಕು ಅಂತ ನೀ ಅಂದುಕೊಂಡ್ರೆ ಕರ್ಕೊಂಡು ಬಾ, ಅವನ ಜೊತೆಗೆ ನಿನಗೆ ವೈಭೋಗವಾಗಿ ವಿವಾಹ ಮಾಡಿಸಿಕೊಡ್ತೇನೆ, ಆನಂದ ಪಡು ಅಂತಂದಾಗ ಹೀಗೆ ಹೇಳಿ ಕಳಿಸಿದ್ದಕ್ಕೂ ಇದು ಮಹಾಪರಾಧನೆ ಅಲ್ವಾ? ಆದಮೇಲೆ ಇನ್ನೊಂದು ಮದುವೆ ಆಗೋದೇನು, ಇದು ಕ್ರಿಯಾದಿಗಳೇನು, ಅಲ್ಲಿ ಒಂದು ರಾಮಚಂದ್ರ ದೇವರನ್ನ ಅಪೇಕ್ಷೆ ಪಡುವುದೇನು? ಬಹಳವಾಗಿ ಬುದ್ಧಿವಾದ ಹೇಳಿದ ಪರಮಾತ್ಮ. ಲಕ್ಷ್ಮಣನಿಂದಲೂ ಬುದ್ಧಿವಾದ ಹೇಳಿಸಿದ್ದಾಯಿತು, ಕೆಲವು ಪರಿಹಾಸ್ಯವೂ ಆಯಿತು. ಏನು ಮಾಡಿದ್ರು ಅವಳೇನು ತಿರುಗಲಿಲ್ಲ. ಯಾವಾಗ ಸೀತಾದೇವಿಯನ್ನೇ ಕೊಲ್ಲಬೇಕು, ಸೀತಾದೇವಿನೇನು ಮಾಡೋಕ್ಕಾಗ್ತಿದ್ದಿಲ್ಲ, ದೈವೇಚ್ಛ, ಆದರೆ ಶಿಕ್ಷಾ ಹೀಗೆ ಕೊಡಬೇಕು. ಹಾಗೆ ಅಪೇಕ್ಷೆ ಪಟ್ಟರೆ ಕೊನೆಗೆ ಅವರಿಗೆ ಶಿಕ್ಷಾ ಏನು ಅಂತಂದರೆ ಬಹಳ ಶಿಕ್ಷಾ ಇದೆ. ರಾಮಚಂದ್ರ ಸ್ವಾಮಿ ಪ್ರಭು ಕರುಣಾ ಸಮುದ್ರನಾಗಿ ಕೊನೆಯ ಶಿಕ್ಷಾ ಅಂದರೆ ಕೊನೆಗೆ ಕಿವಿ ಮೂಗು ಅವೆರಡನ್ನು ಕತ್ತರಿಸುವುದು. ಸುಮಂಗಲ ಸ್ತ್ರೀಯರಿಗೆ ಬೇಕಾದ 2 ಅಂಗ ಅಂತಂದ್ರಿ, ಸೌಮಂಗಲ್ಯನೇ ಹೋದ ಮೇಲಿನ ಅಂಗಾಂಗಳೇನು ಪ್ರಯೋಜನ? ಹಾಗಾಗಿ ದೇವರು ಅವೆರಡನ್ನು ಕತ್ತರಿಸಿದ. ಆದ್ದರಿಂದ ದೇವರಿಗೆ ಯಾವ ದೋಷ ಬರಲಿಲ್ಲ. ಹಾಗಾಗಿ ದೇವರ ಮೇಲೆ ಅಪವಾದ ಹಾಕಬೇಡಿ. ಅವಳಲ್ಲಿ ದೋಷ ಇತ್ತು, ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟಿದ್ದಾನೆ. ಶಿಕ್ಷೆ ಕೊಡುವ ಯೋಗ್ಯತೆಯೂ ಅವನಿಗುಂಟು, ರಕ್ಷಣೆ ಮಾಡುವ ಯೋಗ್ಯತೆಯೂ ಅವನಿಗುಂಟು. ಹಾಗಾಗಿ ಅವನನ್ನು ಬಟ್ಟು ಮಾಡಿ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳುವ ಯೋಗ್ಯತೆ ನಮಗಿಲ್ಲ. ನಾವು ಏನು ಮಾಡಿದ್ದೀವಿ ರಾಮಚಂದ್ರ ದೇವರ ವಿಚಾರದಲ್ಲಿ, ನಮ್ಮಿಂದ ಏನು ಉಪಕಾರ ಇದೆ ಭಗವಂತನಿಗೆ, ಏನು ಕೊಟ್ಟಿದ್ದೀವಿ ಅಂತ ಅವನು ನಾವು ಅಧಿಕಾರಯುಕ್ತವಾಗಿ ಕೇಳಬೇಕು. ಎಲ್ಲವೂ ಅವನು ಕೊಟ್ಟಿದ್ದಾನೆ, ಅವನ ದಯೆಯಿಂದ ಬದುಕ್ತಾ ಇದ್ದೀವಿ. ಅವನು ಕೊಟ್ಟ ಭಿಕ್ಷೆಯಿಂದ ಜೀವನ ಮಾಡ್ತಾ ಇದ್ದು ಅವನು ಮಾಡುವ ಕಾರ್ಯದಲ್ಲಿ ನೀನು ಹೀಗ್ಯಾಕೆ ಮಾಡಿದೆ ಅಂತ ಕೇಳುವ ಯೋಗ್ಯತೆ ನಮಗೆಲ್ಲಿ ಬಂತು? ಯಾರು ಕೇಳ್ತೀರಿ? ನೀವು ಕೇಳಬೇಕು. ಇನ್ನೊಂದು, ನಾವು ಕೇಳ್ತೀವಿ ಅಂದ ಮಾತ್ರಕ್ಕೆ ಅವನೇನು ಉತ್ತರ ಕೊಡಬೇಕು ಎಂಬುದೇನಿದೆ? ಇವತ್ತಿನ ಕಾಲದಲ್ಲಿ ನಾವು ಓಟ್ ಹಾಕಿ ಒಬ್ಬ ಅಧಿಕಾರಿಯನ್ನು ಮಾಡಿದರೆ ಅವರೇ ಏನಾದರೂ ತಮ್ಮ ಇಚ್ಛೆಗೆ, ನಮಗೆ ಇಚ್ಛೆ ಬರದೇ ಇದ್ದಂತಹ ಕೆಲಸ ಅವರು ಮಾಡಿದರು, ನಾವು ಕೇಳಿದರೆ ನಮ್ಮನ್ನೇ ಅವರು ತಿರಸ್ಕಾರ ಮಾಡುವ ಪ್ರಸಂಗಗಳು ನಾವು ಇವತ್ತು ಕಾಣಬೇಕಾದಾಗ ನಮ್ಮಿಂದ ಯಾವ ತರಹದ ಓಟನ್ನು ಹಾಕ್ಸ್ಕೊಂಡು ಅವನೇನು ಸರ್ವೋತ್ತಮ ಆಗಿದ್ದಾನ ಭಗವಂತ? ನಮ್ಮಿಂದ ಏನಿದೆ ಹೇಳ್ರಿ ಭಗವಂತನಿಗೆ? ಆದರೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಕ್ಷಮೆ ಮಾಡಿ ಉದ್ಧಾರ ಮಾಡ್ತಾ ಇದ್ದಾನೆ. ಉಪಕೃತರಾಗಿರೋಣ, ಅವನ ಸ್ಮರಣೆ ಮಾಡೋಣ, ಶ್ರೀಮದಾಚಾರ್ಯರ ಮಾರ್ಗವನ್ನು ಅನುಸರಿಸಿ ಧನ್ಯರಾಗೋಣ. ಹಾಗಾಗಿ ಇಂತಹ ವಿಷಯ ಸರಿಯಾದ ಮಂತ್ರ ಇದನ್ನು ತಿಳಿಸಿಕೊಟ್ಟು ಅನುಗ್ರಹ ಮಾಡಿದವರು ಶ್ರೀಮದಾಚಾರ್ಯರು, ವಾದಿರಾಜ ಗುರು ಸಾರ್ವಭೌಮರು. ಅವರ ಆಡಿದಾವರೆಗಳಿಗೆ ಅಂತರ್ಗತನಾದ ಭಗವಂತನಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅಕ್ಷಯಂ ಕರ್ಮ ಯಸ್ಮಿನ್ ಪರಸ್ವರೂಪಿತಂ ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ